ಕಳೆದ ಬಾರಿ ಪಾಠದಲ್ಲಿ ಭಗವದ್ಗೀತೆಯಲ್ಲಿ ತತ್ವ ವಿವೇಕ ಯೋಗ ಅದರಲ್ಲಿ ಕೆಲವಿನ ಶ್ಲೋಕಗಳನ್ನು ನಾವು ನೋಡಿದ್ವಿ. ಕಳೆದ ಬಾರಿ ಕೇಳಿದಂಥ ವಿಚಾರವನ್ನು ಮತ್ತೊಮ್ಮೆ ಮರಣ ಮಾಡಿಕೊಂಡರೆ, ಕಾಮನೆಗಳನ್ನು ಬಿಡುವುದು ಅಂದರೆ ಏನು, ಅದು ಹೇಗೆ ಅನ್ನೋದನ್ನು ಕೃಷ್ಣ ವಿವರಿಸಿದ. ಜೀವನದಲ್ಲಿ ಸುಖ ದುಃಖ ಎನ್ನುವುದು ಹಗಲು ರಾತ್ರಿಗಳಿದ್ದಂತೆ ಅಂತ ನೋಡಿದ್ದಾಯಿತು. ಮತ್ತೆ ಸಾಧನೆಯ ಈ ದಾರಿ ಅಷ್ಟು ಸುಲಭದ್ದಲ್ಲ. ಪ್ರಯತ್ನದ ಛಲ ಇಲ್ಲದೆ ಇದ್ದರೆ ಇದು ಅಸಾಧ್ಯ. ಆಧ್ಯಾತ್ಮಿಕದ ದಾರಿಯಲ್ಲಿ ಸಾಗಬೇಕಾದ್ರೆ ಮನಸ್ಸು ತುಂಬಾ ಗಟ್ಟಿಯಾಗಿರಬೇಕು ಅಂತ ವಿಚಾರವನ್ನು ನೋಡಿದ್ವಿ. ಇಂದ್ರಿಯಗಳಿಂದ ಮನಸ್ಸು ಕದರೋದು ಅಥವಾ ಮನಸ್ಸಿನಿಂದ ಇಂದ್ರಿಯಗಳ ಬೇಡವಾದಂಥ ಕಾರ್ಯದಲ್ಲಿ ತೊಡಗುವುದು, ಇದು ಎಲ್ಲರನ್ನೂ ಕಾಡುವಂಥ ಸಮಸ್ಯೆ. ಈ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕಾದ್ರೆ ನಾವು ಈ ಇಂದ್ರಿಯಗಳೆಂಬ ಕುದುರೆಗಳನ್ನು ಪಗಳಿಸಿ ಮನಸ್ಸೆಂಬ ಕಡಿವಾಣದಲ್ಲಿ ಅವುಗಳನ್ನು ಬಿಗದು ಅದು ಸಡಿಲವಾಗದಂತೆ ಹಿಡಿಬೇಕು. ಈ ಕಾರ್ಯವನ್ನು ಯಶಸ್ಸಾಗಿ ಮಾಡಬೇಕಾದ್ರೆ ಮೊದಲು ನಾವು ಭಗವಂತನಲ್ಲಿ ಶರಣಾಗಬೇಕು. ಈ ಜವಾಬ್ದಾರಿಯನ್ನು ನನಗೊಪ್ಪಿಸುವಂತಾನೆ ಕೃಷ್ಣ. ಈ ವಿಚಾರವನ್ನು ನೋಡಿದ್ವಿ. ಮತ್ತೆ ಮನುಷ್ಯನ ಅಧಃಪಾತಕ್ಕೆ ನಮ್ಮ ಮನಸ್ಸು ಹೇಗೆ ಕಾರಣ ಅನ್ನೋದು ಕೃಷ್ಣ ವಿವರಿಸಿದ್ದಾನೆ. ಇದು ಎಲ್ಲರಲ್ಲೂ ಕಾಡುವಂಥ ಸಮಸ್ಯೆ. ಹಾಗಾಗಿ ಇದನ್ನು ಎಂದಿಗೂ ನೆನಪಿಟ್ಕೊಳ್ಬೇಕಾಗತ್ತೆ. ಈ ಶ್ಲೋಕವನ್ನು ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಪಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ವಿನಶ್ಯತಿ. ಇದು ಸದಾ ಮನಸ್ಸಿನಲ್ಲಿ ಮನನ ಮಾಡಬೇಕಾದಂಥ ಶ್ಲೋಕ. ಅದರ ಅರ್ಥ ಕಳೆದ ಬಾರಿ ನಾವು ನೋಡಿದ್ವಿ. ಮತ್ತೊಮ್ಮೆ ನಾವು ಅದನ್ನು ಸಮರೈಸ್ ಮಾಡೋಣ. ಇದಕ್ಕೆ ತಕ್ಕ 2 ಉದಾಹರಣೆಗಳು ತಗೊಂಡು ನಾವು ಇದನ್ನು ವಿವರಿಸೋಣ. ನಮಗೆ ಇಷ್ಟ ಬರಲಿಕ್ಕೆ ಕಾರಣ ನಾವು ಮಾಡೋ ಯೋಚನೆ ಮಾಡೋದಿಂದಲೇ ಅದು ಇಷ್ಟ ಆಗಬಹುದು ಅಥವಾ ಇಷ್ಟ ಇಲ್ಲದೇ ಇರ್ಬೋದು. ದ್ವೇಷ ಆಗ್ಬೋದು, ಅದು ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು, ವಿಷಯ ಆಗ್ಬೋದು. ಈ ಮೂರನ್ನ ನಾವು ಡೀಪ್ ಆಗಿ ಕಾನ್ಸಂಟ್ರೇಟ್ ಆಗಿ ಥಿಂಕ್ ಮಾಡಿದರೆ ನಮಗೆ ಬೇಕಾದಂಥ ನಾವು ನೋಡ್ತಕ್ಕಂಥ ವಿಷಯಗಳು, ಒಳ್ಳೆಯ ಗುಣಗಳು ಅದರಲ್ಲಿ ಇದ್ದರೆ ನಮಗೆ ಪ್ರೀತಿ ಆಗ್ತದೆ. ಅಥವಾ ನಮಗೆ ಬೇಕಾದ ಗುಣಗಳು ಅದರಲ್ಲಿ ಇಲ್ಲದೇ ಇದ್ದರೆ ನಾವು ಅದನ್ನು ಪ್ರೀತಿ ಮಾಡುವುದಿಲ್ಲ. ಬದಲಿಗೆ ನಮಗೆ ಬೇಡವಾದ ಗುಣಗಳು ಅದರಲ್ಲಿ ಏನಾದರೂ ಇದ್ದರೆ ದ್ವೇಷ ಆಗುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ಇಷ್ಟ ಆಗಲಿಕ್ಕೆ ಅಥವಾ ದ್ವೇಷ ಆಗಲಿಕ್ಕೆ ಇರೋದು ಒಂದೇ ಕಾರಣ, ಯೋಚನೆ ಮಾಡುವುದು, ಒಂದು ವಿಚಾರವನ್ನು ಸ್ಟಡಿ ಮಾಡುವುದು. ಇದು ಥಿಂಕಿಂಗ್ ಅಂತ ಸ್ಟಡಿ ಅಂತ ಅಂದ್ಕೊಳ್ಳೋದು. ಇಷ್ಟ ಆಯಿತು, ಇಷ್ಟ ಆದಮೇಲೆ ಏನಾಗ್ತದೆ? ಸುಮ್ಮನೆ ಕೂಡೋದಿಲ್ವಲ್ಲ, ಬಯಸ್ತೇವೆ. ನಮ್ಗೆ ಯಾವುದೋ ಒಂದು ಸಿನಿಮಾ ಕಲಾವಿದ, ಅವನ ಸಿನಿಮಾ ಹೀರೋ ಚೆನ್ನಾಗಿ ಇಷ್ಟ ಆಯಿತು ಅಂತಂದರೆ ಅವನ ಸಿನಿಮಾ ಯಾವಾಗ ಬರ್ತಪ್ಪ ಅಂತ ಕಾಯ್ತಾ ಇರ್ತೇವೆ. ಒಬ್ಬ ಕ್ರಿಕೆಟರ್ ಮೇಲೆ ಇಷ್ಟ ಆಯಿತು ಅಂತಂದರೆ ಅವನು ಆಡುವಂಥ ಮ್ಯಾಚ್ ಯಾವಾಗಿದೆ, ಅವನ ಟರ್ನ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಕೂತಿರ್ತೇವೆ. ನಮಗೆ ಇಷ್ಟ ಆದಂಥ ಸಿಂಗರ್ ಇದ್ದರೆ ಅವನು ಯಾವಾಗ ಹಾಡ್ತಾನೆ ಅಂತ ನಾವು ಕಾಯ್ತಾ ಕೂರ್ತೇವೆ. ಅಂದರೆ ಇಷ್ಟ ಆದರೆ ಸುಮ್ಮನೆ ಕೊಡಲ್ಲ, ಬಯಸ್ತೇವೆ, ಬೇಕು. ಅದೇ ದ್ವೇಷ ಆದರೆ ಏನಾಗುತ್ತೆ? ಬೇಡ, ಯಾವುದೇ ಕಾರಣಕ್ಕೂ ನನಗೆ ಬೇಡ, ಅದು ನನ್ನ ಹತ್ರ ಎಲ್ಲಿ ಬಂದು ಉಳ್ಕೊಂಡು ಬಿಡ್ತದೋ ಅಂಥೇಳಿ ಅನುಕ್ಷಣ ಭಯಪಡ್ತಾ ಇರ್ತಾರೆ. ಬಯಸಿದ್ದು ಸಿಗದೇ ಇದ್ದರೆ ಮನುಷ್ಯ ತಪ್ಪು ಹಾದಿ ಇರ್ತಾನೆ. ತಾನು ಬಯಸದೇ ಇದ್ದದ್ದನ್ನು ದ್ವೇಷವ ಮಾಡುವಂಥದ್ದು ತನ್ನ ಹತ್ರ ಉಳ್ಕೊಂಡ್ರೆ ಹೊರಗೆ ಹೇಗೆ ಬರಬೇಕು ಅಂತಂಬುದನ್ನು ಭಯಪಡ್ತಾನೆ. ಇದು ಮನುಷ್ಯನ ಭಯಕ್ಕೆ ಇರುವಂಥ ಕಾರಣ. ಸೊ ಇಷ್ಟಪಟ್ಟ ಮೇಲೆ ಬಯಸ್ತಾನೆ. ಬಯಸಿದ್ದೆಲ್ಲ ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಿಕೊಂಡಿರಬೇಕು. ನಾವು ಹಿಂದೆ ಅನೇಕ ಬಾರಿ ಹೇಳಿದ್ವಿ, ಮನುಷ್ಯ ಅಂತಂಬನು ಪುಣ್ಯ ಪಾಪಗಳು ಎರಡೂ ಇದ್ರೇ ಮನುಷ್ಯನಾಗಿ ಮರ್ತ್ಯ ಲೋಕದಲ್ಲಿ ಹುಟ್ಟಿ ಗತಿಸುವಂಥ ಲೋಕದಲ್ಲಿ
ಹುಡ್ತಾನೆ. ಇಲ್ಲಿ ಮನುಷ್ಯರು ಅಂತಂದ ಮೇಲೆ ಸುಖ ದುಃಖ ಎರಡೂ ಒಟ್ಟಾಗಿರುತ್ತೆ. ಅದು ಎಷ್ಟು ಪ್ರಮಾಣ ಅಂತಂಬೋದು ಅವರವರ ಕರ್ಮ ಸಿದ್ಧಾಂತಕ್ಕೆ ತಕ್ಕದ್ದು, ಅವರವರ ಜಾತಕಗತ ಕರ್ಮ ಸಿದ್ಧಾಂತ ಅಂದ್ರೆ ಜಾತಕ. ಜಾತಕ ಅಂದ್ರೆ ಏನು? ಪ್ರೋಗ್ರೆಸ್ ರಿಪೋರ್ಟ್. ಆ ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲಿ ಯಾರಿಗೆ ಹೆಚ್ಚು ಪುಣ್ಯ ಇದೆ ಅವನು ಹೆಚ್ಚು ಸುಖ ಪಡ್ತಾನೆ. ಒಟ್ಟಿಗೆ ಸುಖ ಪಡ್ತಾ ಇದ್ದಂತೆ ಪುಣ್ಯವಂತ ಅಂತ ಹೇಳಿಕ್ ಬರಲ್ಲ, ಪುಣ್ಯದ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಅರ್ಥ ಅಷ್ಟೇ. ಪುಣ್ಯವಂತ ಅಂದ್ರೆ ಪಾಪ ಇಲ್ಲದವನು ಅಂತ ಅರ್ಥ ಅಲ್ಲ. ಅವನಿಗೂ ಕಷ್ಟಗಳು ಬರುತ್ತೆ, ಅವನು ಒದ್ದಾಡ್ತಾನೆ. ಆದರೆ ಒಬ್ಬೊಬ್ಬರು ಒಂದೊಂದ್ಸಲ, ಒಬ್ಬರು ಸುಖ ಪಡೋ ಕಾಲಕ್ಕೆ ಒಬ್ಬನು ದುಃಖ ಪಡ್ತಾನೆ, ಒಬ್ಬನು ದುಃಖ ಪಡೋ ಕಾಲಕ್ಕೆ ಒಬ್ಬನು ಸುಖ ಪಡ್ತಾನೆ. ಇದರ ಮರ್ಮ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಬಯಸಿದ್ದೆಲ್ಲ ಬೇಕು ಅಂತಂದ್ರೆ ಪುಣ್ಯ ಇರಬೇಕು. ಬಯಸಿದ್ದೆಲ್ಲ ಕೊಡುವಂತ ಪುಣ್ಯ ಯಾರಿಗಿರುತ್ತೆ ಅಂದ್ರೆ ದೇವತೆಗಳಿಗಿರುತ್ತೆ, ಮನುಷ್ಯರಿಗಂತೂ ಸರ್ವತಾ ಇರಲ್ಲ. ಸೊ ಇಲ್ಲೇನಿದೆ, ಬಯಸ್ತಾ ಹೋದರೆ ಕೆಲವೊಂದು ಈಡೇರೋದಿಲ್ಲ ಅಂತ ನಮಗೂ ಗೊತ್ತು. ಈಡೇರದಿದ್ದಾಗ ಏನಾಗುತ್ತೆ, ನಾವು ಅಂದುಕೊಂಡಿದ್ದು ನಮಗೆ ಸಿಗಲಿಲ್ಲ, ಅವಾಗೇನಾಗುತ್ತೆ, ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಡಿಸ್ಕಂಟೆಂಟ್ಮೆಂಟ್, ಡಿಪ್ರೆಷನ್ ಎಲ್ಲ ಒಳಗಾಗ್ತದೆ. ಅಂದ್ರೆ ಇದು ದುಃಖ ಅಂತಂಬುದು ಬರುತ್ತೆ. ಬಯಸಿದ್ದು ಸಿಕ್ಕಿದ್ರೆ ಬಿಟ್ಕೋಣ, ಸಿಕ್ಕಿದ್ರೆ ಅದರ ಆನಂದ, ಅದರ ಬೇರೆ ವಿಚಾರ, ಅದರಲ್ಲಿ ಯಾರು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಬಯಸಿದ್ದು ಸಿಗದೇ ಇದ್ದಾಗ ಕೋಪ ಬರುತ್ತೆ. ನಮಗಿಂತಲೂ ಇನ್ಫೀರಿಯರ್ ಕ್ವಾಲಿಟಿ ಇರೋವನಿಗೆ, ಬಲಹೀನನಾಗಿದ್ದವನಿಗೆ, ಅವನು ಹಣದಿಂದ ಬಲಹೀನವಾಗಿರ್ಬೋದು, ದೇಹ ದಾರುಢ್ಯದಿಂದ ಬಲಹೀನವಾಗಿರ್ಬೋದು, ಅವನಿಗಿಂತಲೂ ನಾನೇ ಪರ್ಫೆಕ್ಟ್ ಆಗಿದ್ದೀನಿ, ನನಗಿಂತಲೂ ಅವನು ಏನು ಪರ್ಫೆಕ್ಟ್ ಇಲ್ಲ ಅಂಥವನಿಗೆ ಸಿಗೋದ್ರಿಂದ ಅರ್ಥ ಏನು? ಆಫೀಸಲ್ಲಿ ಪ್ರಮೋಷನ್ ಗಲಾಟೆ ಹಿಂಗೆ ಎಲ್ಲ ಅರ್ಥ ಇರ್ತಲ್ಲ. ನಮಗಿಂತಲೂ ತುಂಬ ಇನ್ಫೀರಿಯರ್ ಅವನಿರ್ತಾನೆ, ಅವನಿಗೆ ಪ್ರಮೋಷನ್ ಬಂತು ಅಂದ್ಕೊಡಿ, ಅವನ ಮೇಲೆ ನಮಗೆ ಸಿಟ್ಟು ಬರ್ತದೆ, ನಾನು ಯಾಕೆ ಕಡಿಮೆ. ಆದರೆ ನಮಗೆ ಕೊಡಬೇಕಾದ ನಮಗಿಂತಲೂ ಬಲಿಷ್ಠವಾದಂಥ ಇನ್ನೊಬ್ಬನಿಗೆ ಕೊಟ್ಟರು ಅಂದ್ಕೊಡಿ, ಅವಾಗ ಏನು ಮಾಡ್ತಾನೆ, ಭಯ ಆಗತ್ತೆ, ಅಯ್ಯೋ ನಾನು ಇದನ್ನು ಬಯಸ್ತಾ ಇದ್ದೆ ಪವರನ್ನು, ಅದು ಅವನಿಗೆ ಬಂದ್ಬಿಡ್ತು, ಅವನು ನಾನು ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ಹಾಗಾಗಿ ಬಲಿಷ್ಠನಾದವನಿಗೆ ಸಿಕ್ಕಿದ್ರೆ ಭಯ, ಬಲಹೀನನಾದವನಿಗೆ ಸಿಕ್ಕಿದ್ರೆ ಕೋಪ. ಇದೆರಡರ ಇಂಪ್ಯಾಕ್ಟ್ ಒಂದೇ ಥರ ಇರ್ತದೆ. ಆದರೆ ಸೊ ಕೋಪ ಅಂತಂಬೋದು ಬಯಸಿದ್ದು ಸಿಗದೇ ಇದ್ದಾಗ ಬರುತ್ತೆ. ಸೊ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬಯಸಿದ್ದೆಲ್ಲ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಆದರೆ ಕೋಪ ಅಂತ ಬರುತ್ತೆ. ಅದಕ್ಕೆ ಭಗವಂತ ಹಿಂದೆ ಶ್ಲೋಕದಲ್ಲಿ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕರ್ಮವನ್ನು ಮಾಡು, ಕರ್ಮದ ಮೇಲೆ ಕರ್ಮ ಫಲದ ಮೇಲೆ ಅಧಿಕಾರ ಸಾಧಿಸಬೇಡ. ಕರ್ಮ ಫಲದ ಮೇಲೆ ಅಧಿಕಾರ ಸಾಧಿಸಿದರೆ ಒಂದು ವೇಳೆ ಅದು ಸಿಗದೇ ಹೋದರೆ ತುಂಬ ದುಃಖಕ್ಕೊಳಗಾಗ್ತೀವಿ. ಅದಕ್ಕೆ ಕೇವಲ ಕೆಲಸ ಮಾಡು, ಬೆನಿಫಿಟ್ ಸಿಗ್ತಾ ಆನಂದ, ಸಿಗಲಿಲ್ಲ ತಟಸ್ಥತೆಯನ್ನು ಪಾಲಿಸು, ದುಃಖ ಬೇಡ. ಅತಿಯಾದಂಥ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಏನಾಗುತ್ತೆ, ದುಃಖ ಆಗತ್ತೆ. ಅಲ್ಲಿ ಕೂಡ ಇದನ್ನೇ ಹೇಳ್ತಾರೆ. ಸೊ ಹಾಗಾಗಿ ತಟಸ್ಥೆಯಾಗಲಿ ಕಲಿ. ಕೋಪ ಬಂತು ಅಂತಂದ್ರೆ ಆ ಕೋಪದಲ್ಲಿ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಬಯಸಿದ್ದು ಸಿಗಲಿಲ್ಲ, ಕೋಪ ಬಂತು. ಕೋಪದಲ್ಲಿ ನಮಗೆ ಯಾಕೆ ಸಿಗಲಿಲ್ಲ, ನನಗೆ ಅರ್ಹತೆ ಇದೆಯೋ ಇಲ್ಲವೋ, ಪ್ರತಿಯೊಬ್ಬರಿಗೂ ಕೂಡ ಅವರ ಪಾಲಿಗೆ ಅವರ ಅರ್ಹತೆ ಇದೆ ಅಂತಲೇ ಅಂದ್ಕೊಳ್ತಾರೆ. ಅವರು ಅನ್ಬಯಾಸಡವಾಗಿ, ತಟಸ್ಥವಾಗಿ ನನಗೆ ಈ ಕ್ವಾಲಿಫಿಕೇಶನ್ಸ್ ಇಲ್ಲ ಅಂತ ಯಾರೂ ಆಲೋಚನೆ ಮಾಡಲ್ಲ. ಪ್ರತಿಯೊಬ್ಬನಿಗೂ ಕೂಡ ನನಗೆ ಚಾನ್ಸ್ ಕೊಡಲಿ, ನಾನು ದೇಶವನ್ನು ಉದ್ಧಾರ ಮಾಡಿ ತೋರಿಸ್ತೀನಿ, ಅವನಿಗೆ ಎಲಿಜಿಬಿಲಿಟಿ ಇದೆಯೋ ಇಲ್ಲವೋ ಬೇರೆ. ಬಟ್ ಪ್ರತಿಯೊಬ್ಬನಿಗೂ ಕೂಡ ತನಗೆ ಗೊತ್ತಿಲ್ಲ ಅಂತಂಬೋ ವಿಚಾರ ಕೂಡ ಗೊತ್ತಿರೋದಿಲ್ಲ. ಇದಕ್ಕೆ ಬೇಕಾದ ಎಲಿಜಿಬಿಲಿಟಿ ನನಗಿಲ್ಲ, ಆದರೂ ನಾನೇನು ಕಡಿಮೆ ಮಾಡಿ ತೋರಿಸ್ತೀನಿ, ತಿಳ್ಕೊತೀವಿ ಹಾಗೆ. ಸೊ ಸಮೋಹ ಅಂತ ಬರ್ತದೆ. ಅದು ಸಮೋಹ ಅಂದರೆ ಅಧರ್ಮ ಕಾಮ, ಅಂದರೆ ಹೇಗಾದರೂ ಅದನ್ನು ಪಡಿಬೇಕು. ಅದು ನ್ಯಾಯದ ಮಾರ್ಗವ ಅನ್ಯಾಯದ ಮಾರ್ಗವ ಇನ್ನದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಕೋಪ ಬಂದ್ಬಿಡ್ತು ಅಂದರೆ ನಿಮಗೆ ಬುದ್ಧಿ ಕೆಲಸ ಮಾಡೋದಿಲ್ಲ. ಜ್ಯೋತಿಷ್ ಶಾಸ್ತ್ರದಲ್ಲಿ ಅಧ್ಯಯನ ಮಾಡೋರಿಗೆ ಅವ್ರಿಗೆ ಗೊತ್ತಾಗ್ತದೆ, ಕೋಪಕ್ಕೆ ಕಾರಣ ಕುಜ, ಬುದ್ಧಿ ಬಲಕ್ಕೆ ಕಾರಣ ಬುಧ. ಇವರಿಬ್ಬರು ಶತ್ರುಗಳು. ಕೋಪ ಜಾಸ್ತಿ ಇದ್ರೆ ಬುದ್ಧಿ ಕೆಲಸ ಮಾಡಲ್ಲ, ಬುದ್ಧಿವಂತನಾದವನು ಕೋಪಿಸಿಕೊಳ್ಳೋದಿಲ್ಲ ಅಷ್ಟೇ. ಯಾರು ಚೆನ್ನಾಗಿ ಆಲೋಚನೆ ಮಾಡ್ತಾನೋ ಅವನಿಗೆ ಕೋಪ ಬರಲ್ಲ. ಅದು ನಮಗೆ ತಗೊಳ್ಳೋಣ, ನಮಗೆ ಕೆಲವಿನ ಸಮಯದಲ್ಲಿ ಕೋಪ ಬರುತ್ತೆ, ಕೆಲವಿನ ಸಮಯದಲ್ಲಿ ಕೋಪ ಬರೋದಿಲ್ಲ. ಕೋಪ ಪಡಬೇಕಾದದ್ದಕ್ಕೆ ಯಾರು ಪಡೋದಿಲ್ಲ. ಯಾವುದಕ್ಕೆ ಕೋಪ ಪಡೋದಿಲ್ವೋ ಅದಕ್ಕೆ ಅನವಶ್ಯಕವಾಗಿ ಕೋಪ ಪಡುವಂಥ ಸಂದರ್ಭ ಒಬ್ಬನೇ ಆದ ಮನುಷ್ಯರಲ್ಲಿ ಆಗ್ತಾ ಇರ್ತದೆ. ನಾವೇ ಎಷ್ಟೋ ಸರಿ ನಾವು ಅನುಭವಿಸ್ತಾ ಇರ್ತೇವೆ.
ನಾವೆಲ್ಲ ವಿಷಯಗಳಿಗೂ ಕೋಪಿಸ್ಕೊಳ್ಳೋದಿಲ್ಲ. ಆದರೆ ಈಗ ರಾಜಕಾರಣಗಳಿವೆ, ಪ್ರತಿ ವರ್ಷ ನಾವು ವೋಟ್ ಹಾಕ್ತೇವೆ, ಅವ್ರು ಗೆಲ್ತಾರೆ. ಗೆದ್ದ ಮೇಲೆ ಏನಾಗ್ತದೆ, ಅವ್ರೇನೋ ಮ್ಯಾನಿಫೆಸ್ಟೋ ಏನೇನು ಇರುತ್ತಲ್ವಾ, ಅವ್ರು ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಲ್ಲ. ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಒಳಗೆ ಅವ್ರು ಮಾಡೋದಿಲ್ಲ ಅಂತ ಅದನ್ನು ಕೋಪಿಸ್ಕೊಳ್ತೀವ. ಎಲ್ಲರೂ ಇಷ್ಟು ಯಾರು ಮಾಡಲ್ಲ ಅಂತ ಸಮಾಧಾನ ಮಾಡಿಕೊಡ್ತೀವಿ. ಬುದ್ಧಿವಂತಿಗೆ ಅದು. ಹೇಗಿದ್ರು ಅವ್ರು ಮಾಡಲ್ಲ, ಯಾಕಂದ್ರೆ ಯಾರು ಅಪೋಸ್ಟಿಗೆ ಬಂದರೂ ಕೂಡ ಮಾಡಲ್ಲ ಅಂತ ಗೊತ್ತಿದೆ. ನಮಗೂ ರೀಸೆಂಟಾಗಿ ಎಲೆಕ್ಷನ್ ಆಯಿತು ನೆನ್ನೆ ಬೆಂಗಳೂರು ಪರಿವಾಹ ಪ್ರದೇಶದಲ್ಲಿ. ಸೋಷಿಯಲ್ ಮೀಡಿಯಾದಂತೂ ಇದರ ಬಗ್ಗೆ ತುಂಬ ಕಾಳಜಿ. ಮನೆಗೆ ಸುಮ್ಮನೆ ಕೊಡಬೇಡಿ, ಬಂದು ವೋಟ್ ಹಾಕಿ, ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಿ, ಈ ಥರ ಹಲವಾರು ಸ್ಟೇಟ್ಮೆಂಟ್ಗಳು. ಇದು ಮೇಲ್ನೋಟದ ಉತ್ಸಾಹಕ್ಕೆ ಚೆನ್ನಾಗೇ ಇದೆ, ಆದರೆ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಅಲ್ಲ. ನಮಗೆ ಕೆಲವಿನ ವರ್ಷಗಳು, 10-15 ವರ್ಷದ ಹಿಂದೆಯಿಂದ ನಮಗೇನಿದೆ, ನೋಟ ಅಂತಿವೆ, ನನ್ನ ಅಧ್ಯಯವು. ಸೊ ಮೇಲೆ ಕಂಡಂಥ ಪಾರ್ಟಿಸಿಪೇಟ್ ಮಾಡುವಂಥ ನಾಯಕರು ಯಾರ್ಯಾರು ಇಷ್ಟ ಇಲ್ಲದೆ ಇದ್ದರೆ ಅಟ್ಲೀಸ್ಟ್ ನೀವು ನಿಮ್ಮ ಒಂದು ತಿಳಿಸ್ಬೋದು, ನನಗೆ ಯಾರೂ ಇಷ್ಟ ಆಗಲಿಲ್ಲ ಅಂತ ತಿಳಿಸ್ಬೋದು, ಅದೊಂದಿದೆ. ಬಟ್ ಇದು ಕೋರ್ಟ್ ಯಾವಾಗ ಕೊಟ್ಟಿದೆಯೋ ಅವಾಗಿಂದ ಅದಕ್ಕೆ ಸಂಬಂಧಪಟ್ಟ ಪ್ರಚಾರವೇ ಇಲ್ಲ. ಇನ್ನು ಕೆಲವೇ ಬಹಳ ಜನ ವೋಟ್ ಹಾಕೋದಿಲ್ಲ. ವೋಟ್ ಹಾಕೋದ್ರೆ ನಾವು ಬೇಕಾದಷ್ಟು ಬೈತೇವೆ, ನಾವು ಸಿಟಿಜನ್ಸು, ನಾವು ವೋಟ್ ಹಾಕಿದ್ದೇವೆ, ನಾವು ತುಂಬ ಒಳ್ಳೆ ಕಾರ್ಯ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳೋರು ಇದ್ದಾರೆ. ಇದು ವಾಟ್ಸಪ್ ಮುಖಾಂತರವಾಗಿ ಬರುತ್ತೆ. ಆದರೆ ವೋಟ್ ಯಾರು ಹಾಕಿಲ್ಲವೋ ಅವ್ರು ಆಟೋಮೆಟಿಕಾಗಿ ನೋಟ್ ಆಗ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ನಾವು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಆದರೆ ಬಂದು ವೋಟ್ ಹಾಕಬೇಕು, ಅವ್ರು ಹಾಕೋದಿಲ್ಲ. ಯಾಕೆಂತಂದರೆ ಅದಕ್ಕೆ ಬೇಕಾದಂಥ ಪ್ರಚಾರ ಇಲ್ಲ. ನಿಮಗೆ ಬಂದು ವೋಟ್ ಹಾಕೋದು ಪ್ರಧಾನ. ನಿಮಗೆ ಇಷ್ಟ ಇಲ್ಲದಿದ್ದರೂ ಬಂದು ಹಾಕಿ ಅಂತ ಯಾರಾದರೂ ಅನ್ನು ಮಾಡಿದರೆ ಬಂದು ಹಾಕ್ತಾರೆ. ಬಟ್ ಅದಕ್ಕೆ ಯಾರೂ ಪ್ರಚಾರ ಮಾಡೋದಿಲ್ಲ. ಇದು ಬುದ್ಧಿವಂತಿಕೆ ಪ್ರಶ್ನೆ. ಸೊ ಹಾಗಾಗಿ ಬುದ್ಧಿಯನ್ನು ಉಪಯೋಗ ಮಾಡಿದರೆ ಯಾರಿಗೂ ಸಹ ಕೋಪ ಬರುವುದಿಲ್ಲ. ಎಷ್ಟೋ ಜನಕ್ಕೆ ಸರ್ಕಾರದ ಮೇಲೆ ಅಸಹನ ಇರ್ತದೆ. ಸುಮ್ಮನೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೇವೆ, ವೋಟ್ ಹಾಕ್ತಾ ಇದ್ದೇವೆ, ಆದರೂ ಏನು ಉಪಯೋಗ ಇದೆ, ನನ್ನ ವೋಟು ಬೆಲೆ ಇದೆ ಅಂತ ಹೇಳ್ತಿದ್ದಾರೆ, ಆದರೆ ಉಪಯೋಗ ಏನಿಲ್ವಲ್ಲ ಅಂತ ಭಾಳ ಜನ. ಆದರೆ ಅದಕ್ಕೆ ಸರಿಯಾಗಿ ತಕ್ಕಂಥ ಪ್ರಚಾರ ಮಾಡುವಂಥವ್ರು ಇಲ್ಲ, ಅರ್ಥ ಮಾಡಿಕೊಳ್ಳೋದಕ್ಕೆ. ಬುದ್ಧಿವಂತಿಕೆ ಬಂದರೆ ಯಾರಿಗೂ ಕೋಪ ಬರಲ್ಲ. ಬುದ್ಧಿ ಕೆಲಸ ಮಾಡದೇ ಇದ್ರೆ ಕೋಪ ಬರುತ್ತೆ. ಇದು ಎಲ್ಲರಿಗೂ ಅನ್ವಯ ಆಗುವಂಥ ರೂಲ್. ಯಾವಾಗ ನಮಗೆ ಕೋಪ ಬರ್ತಾ ಇದೆ ಅಂತಂದ್ರೆ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ, ಕೋಪಕ್ಕೆ ಲಾಜಿಕ್ ಇಲ್ಲ. ಪ್ಲಸ್ ನಮಗೆ ಯಕ್ಷ ಪ್ರಶ್ನೆಯಲ್ಲಿ ಕೂಡ ಯಕ್ಷ ಧರ್ಮರಾಜನ ಕೇಳಿದಾಗ ಮನುಷ್ಯನಿಗೆ ಶಾಶ್ವತವಾದಂಥ ಬಲವಾದಂಥ ಶತ್ರು ಯಾರು ಅಂತಂದ್ರೆ ಕೋಪ. ಕೋಪ ಎಂದಿಗೂ ಬಿಡಲ್ಲ, ಅದು ಯಾರನ್ನು ಹಿಡ್ಕೊಳ್ತಾರೆ ಅವನನ್ನೇ ಸುಡ್ತದೆ ಅಂತ ಬೋಧಿ ಹೇಳ್ತಾನೆ. ಸೊ ಒಂದು ಸಲ ಕೋಪ ಬಂತು ಅಂತಂದ್ರೆ ಅದು ಇನ್ನು ಹೋಗೋದಿಲ್ಲ. ಅದು ಹೇಗಾದರೂ ತಾನು ಬಯಸಿದ್ದನ್ನ ಪಡೀಲೇಬೇಕು ಅಂತಂಬ ಒಂದು ಛಲ ಶುರುವಾಗ್ತದೆ. ಆ ಛಲದಲ್ಲಿ ಯಾವಾಗ ಬುದ್ಧಿ ಸಂಬಂಧ ಇಲ್ಲವೋ ಅದು ಮಾಡಬೇಕಾದ್ದು, ಮಾಡಬಾರದ್ದು, ರೆಕಮೆಂಡೆಡಾ, ನಾಟ್ ರೆಕಮೆಂಡೆಡಾ, ಇದೆಲ್ಲ ಯಾವುದು ನೋಡಲ್ಲ. ಅದನ್ನು ಪಡಿಬೇಕು ಅಂತಂದ್ರೆ ಇರುವಂತ ಮಾರ್ಗಗಳನ್ನೆಲ್ಲವನ್ನು ಹುಡುಕ್ತಾನೆ. ಅದು ಧರ್ಮವ ಅಧರ್ಮವ ಗೊತ್ತಿಲ್ಲ. ಈ ತರ ಮಾಡಿ ಪಡಿಬೇಕು ಅಂತ ನೋಡ್ತಾನೆ. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ ಚಿತ್ತದಲ್ಲಿ ಆಲ್ರೆಡಿ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಹಿಂದೆ ಎಷ್ಟೋ ಜನ ಹೇಳಿರ್ತಾರೆ, ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಈಗ ಅದನ್ನು ಕಾಂಟ್ಯಾಕ್ಟ್ ಮಾಡದೆ ಇವನಿಷ್ಟಕ್ಕೆ ಇವನೇ ಈ ತರ ಮಾಡಿದ್ರೆ ಏನಾಗುತ್ತೆ, ಚಿತ್ತದಲ್ಲಿರುವಂಥ ವಿಚಾರಗಳೆಲ್ಲ ಕೂಡ ಕಾನ್ಫ್ಲಿಕ್ಟ್ ಆಗ್ತದೆ. ಮಾಡಬೇಕು ಬೇಡವು, ಚಿತ್ತಭ್ರಂಶವಾಗ್ತದೆ. ಚಿತ್ತಭ್ರಂಶವಾಯಿತು ಅಂತಂದ್ರೆ ಬುದ್ಧಿ ಪೂರ್ತಿಯಾಗಿ ನಾಶ ಆಗ್ತಿರ್ತದೆ. ಅಂದ್ರೆ ಬುದ್ಧಿ ಏನ್ ಮಾಡ್ತದೆ, ನೀ ಏನು ಮಾಡಿದ್ರು ಸರಿ, ಇನ್ನು ನನ್ನ ಆಯ್ಕೆ ಏನಿದೆ, ನಂದು ಏನೂ ಇಲ್ಲ. ಯಾವಾಗ ಬುದ್ಧಿ ನಾಶ ಆಗುತ್ತೋ ಆ ಒಂದು ಬಯಸಿದಂಥ ವಿಚಾರವನ್ನ, ವ್ಯಕ್ತಿಯನ್ನ, ವಸ್ತುವನ್ನ ಪಡೆದ ನಂತರ ಅದರಿಂದ ಏನಾದರೂ ತೊಂದರೆ ಆಯ್ತು ಅಂದ್ಕೊಳ್ಳಿ, ನಾವು ಅದನ್ನು ಉಪಯೋಗಿಸ್ಲಿಕ್ಕೆ ಸರಿಯಾಗಿ ಬರಲಿಲ್ಲವೋ, ಬೇರೆ ಬೇರೆ ಕಾರಣಗಳಿಂದ ಪಡೆದರೂ ಕೂಡ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳದೆ ನಮಗೇನಾದರೂ ತೊಂದರೆ ಆಯ್ತು ಅಂದ್ಕೊಳ್ಳಿ. ತೊಂದರೆ ಆದಾಗ ಮತ್ತೆ ನಿಮ್ಮನ್ನು ಕಾಪಾಡಬೇಕಾದ ಯಾರು? ಬುದ್ಧಿ ಆಲ್ರೆಡಿ ನಾಶ ಆಗಿ ಹೋಗಿದೆ. ಸೊ ಆವಾಗ ಏನಾಗುತ್ತೆ, ಇವನೇ ಕನ್ಫ್ಯೂಸ್ ಆಗ್ತಾನೆ, ಏನು ಮಾಡಬೇಕು ಗೊತ್ತಿಲ್ಲ. ಹಾಗೆ 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 ಅವನ ತಲೆ ಕೆಟ್ಟು ಹೋಗಿ ಇನ್ನು ನಾನು ಉಳಿಬಾರ್ದು, ನನಗೆ ಸಿಗ್ಲಿಲ್ವಲ್ಲ, ನಾನಿನ್ನು ಜೀವಂತವಾಗಿರಬಾರ್ದು ಅಂತ ಹಾರ್ಕೊಳ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ತಾನೆ. ಬುದ್ಧಿ ನಾಶ ಒಂದ್ಸಲ ಆಯ್ತು ಅಂತಂದ್ರೆ ಇನ್ನು ಆ ಮನುಷ್ಯರನ್ನು ಕಾಪಾಡ್ಲಿಕ್ಕೆ ಯಾರ ಕೈಲೂ ಆಗಲ್ಲ. ಸಾಕ್ಷಾತ್ ಭಗವಂತ ಬಂದರೂ ಕೂಡ ಅವನನ್ನು ಏನ್ ಮಾಡ್ಲಿಕ್ಕೂ ಆಗಲ್ಲ. ಸೊ ಹೀಗೆ ಇದು ಆಗದೇ ಇದೆ. ಇದಕ್ಕೆಲ್ಲ ಕಾರಣ ಏನು? ಯೋಚನೆ. ಯೋಚನೆ. ಅದಕ್ಕೆ ಯೋಚನೆ ಸರಿಯಾಗಿದ್ದರೆ
ಇಷ್ಟಪಟ್ಟರೂ ಪರವಾಗಿಲ್ಲ, ಇಷ್ಟಪಡದೇ ಇದ್ರೂ ಪರವಾಗಿಲ್ಲ. ಯಾಕಂದ್ರೆ ಯೋಚನೆ ಕರೆಕ್ಟ್ ಆಗಿದ್ದು ಒಳ್ಳೆ ವಿಚಾರವಾದ್ರೆ, ಒಳ್ಳೆ ವಿಚಾರವನ್ನು ಇಷ್ಟಪಟ್ಟರೆ ತೊಂದರೆ ಇಲ್ಲ, ಅದನ್ನು ಬಯಸೋದು ತೊಂದರೆ ಇಲ್ಲ. ಒಳ್ಳೆ ವಿಚಾರವನ್ನ ಬಯಸಿದಾಗ ಅದನ್ನು ನಮಗೆ ಸಿಗದೇ ಇದ್ರೂ ಕೂಡ ಕೋಪ ಬರಲ್ಲ. ಯಾವಾಗ ಕೋಪ ಬರುವುದಿಲ್ಲವೋ ಬುದ್ಧಿ ಪ್ರಚಂಡವಾಗಿ ಕೆಲಸ ಮಾಡ್ತದೆ, ಸಮೂಹಕ್ಕೆ ಒಳಗಾಗೋದಿಲ್ಲ, ಚಿತ್ತಭ್ರಂಶ ಆಗೋದಿಲ್ಲ, ಬುದ್ಧಿನಾಶ ಆಗೋದಿಲ್ಲ, ಆತ್ಮನಾಶ ಆಗೋದಿಲ್ಲ. ಇದಕ್ಕೆ ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಏನ್ ಹೇಳುತ್ತೆ ನಿಮಗೆ, ಇದಕ್ಕೆ ಎಲ್ಲದಕ್ಕೂ ಕನೆಕ್ಟ್ ಆಗುವಂತ ಎಕ್ಸಾಂಪಲ್ ಯಾವುದು ಅಂದ್ರೆ ದುರ್ಯೋಧನ. ದುರ್ಯೋಧನ ರಾಜ್ಯವನ್ನ, ಆಕ್ಚುಲಿ ರಾಜ್ಯ ಬರಬೇಕಾದದ್ದು ಅರ್ಜುನನಿಗೆ, ಪಾಂಡವರಿಗೆ. ಯಾಕೆಂತಂದ್ರೆ ಧೃತರಾಷ್ಟ್ರ ಕುರುಡ ರಾಜ ಸಿಂಹಾಸನ ಹತ್ತೊಂಗಿಲ್ಲ. ಹಾಗಾಗಿ ಅವರ ತಮ್ಮನಿಗೆ ಆಯ್ಕೆ ಬಂತು. ಸೊ ಪಾಂಡುರಾಜು ರಾಜ ಯಾರಾಗ್ತಾರೋ ಮುಂದೆ ರಾಜದ ನಂತರ ದೊಡ್ಡ ಮಗ ರಾಜ. ಮಿಕ್ಕವರೆಲ್ಲ ಕೂಡ ಅವನಿಗೆ ಸಹಾಯ ಮಾಡ್ಬೇಕಷ್ಟೆ, ದೊಡ್ಡ ಮಗನೇ ರಾಜ. ಹಾಗಾಗಿ ಪಾಂಡುರಾಜ ಏನ್ ಮಾಡ್ತಾನೆ, ಅಣ್ಣನ ಮೇಲೆ ಪ್ರೀತಿಯಿಂದ, ಅಣ್ಣ ನೀನು ರಾಜನಾಗಿ ಸಿಂಹಾಸನದಲ್ಲಿ ಕೂತ್ಕೋ, ಉಳಿದದ್ದೆಲ್ಲ ನಾನು ನೋಡ್ಕೊಳ್ತೇನೆ, ನಾ ಎಲ್ಲ ಒದಗಿಸ್ತೇನೆ, ಆದ್ರೆ ನೀನು ರಾಜ ಆಗು, ನಿನ್ನ ಹಿರಿತನದಿಂದ ನಾನು ರಾಜ ಆಗ್ಬೇಕು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅವಾಗ ಏನಾಯ್ತು, ರಾಜ ಯಾರು, ಪಾಂಡುರಾಜ. ಸುಮ್ಮನೆ ಸೀಟಲ್ಲಿ ಕೂಡ್ತಾನೆ ಅಷ್ಟೇ, ಅದಕ್ಕೆ ಕಣ್ಣು ಕೂಡ ಇಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ, ಸತ್ಯಾಸತ್ಯ ವಿವೇಕ ಕೂಡ ಇರೋದಿಲ್ಲ. ಆದರೆ ಈಗ ಪಾಂಡುರಾಜು ವಿಧಿವಶಾತ್ತು ತೀರ್ಕೊಳ್ತಾನೆ. ರಾಜ್ಯ ಯಾರಿಗೆ ಬರಬೇಕು, ಅವರ ಮಕ್ಕಳಿಗೆ ಬರಬೇಕು, ಪಾಂಡವರ ಮಕ್ಕಳಿಗೆ ಬರಬೇಕು ಆಕ್ಚುಲಿ. ಯಾಕಂದ್ರೆ ರಾಜ ಅವನು, ಧೃತರಾಷ್ಟ್ರ ರಾಜ ಅಲ್ಲ. ಆದರೆ ದುರ್ಯೋಧನ ಏನು ಮಾಡ್ತಾನೆ, ರಾಜ್ಯ ನಂದು ಅಂತ. ಯಾಕಂದ್ರೆ ಬಯಸಿದ ಅವನು, ಯೋಚನೆ ಮಾಡಿದ, ಈ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಬಯಸಿದ, ಇಷ್ಟಪಟ್ಟ. ಈ ಇಷ್ಟಕ್ಕೆಲ್ಲದಕ್ಕೂ ಲಾಜಿಕ್ ಎಲ್ಲ ಕೂಡ ನಾವು ನೋಡಿದ್ರೆ ಕಳಿಂಕ ರಾಜನೀತಿ ಶಾಸ್ತ್ರ ಹೇಳುತ್ತೆ. ಪ್ರತಿಯೊಂದು ಇತಿಹಾಸದಲ್ಲೂ ಪುರಾಣದಲ್ಲೂ ಕೂಡ ಒಬ್ಬ ಕ್ಯಾರೆಕ್ಟರ್ ಇರ್ತಾರೆ. ರಾಮಾಯಣದಲ್ಲಿ ನಮಗೆ ಮಂಥರ, ಭಾರತದಲ್ಲಿ ಶಕುನಿ, ಇವರೆಲ್ಲ ಏನ್ ಮಾಡ್ತಾರೆ, ನೀನು ಎಲಿಜಿಬಲ್ ಪರ್ಸನ್, ನೀನಾಗಿ ಬಿಟ್ಕೊಡ್ತೀವಿ, ಈ ತರ ಲಾಜಿಕ್ ಮಾಡೋರು ಇದ್ದಾರೆ. ಸೊ ಈ ತರ ಯೋಚನೆ ಮಾಡಿದ, ಈ ರಾಜ್ಯ ನನಗೇ ಬರಬೇಕು ಅಂತ, ರಾಜ್ಯದ ಒಂದು ಸಿಂಹಾಸನವನ್ನು ಏರಬೇಕು ಅಂತ ಇಷ್ಟಪಟ್ಟ, ಬಯಸಿದ, ಆ ಬಯಸೋದ್ರಿಂದ ಕೋಪಪಟ್ಟ. ಎಷ್ಟೋ ಜನ ಹೇಳ್ತಾರೆ ಇದು ಒಳ್ಳೇದಲ್ಲ, ಮಾಡಬೇಡ ಅಂತ ಹೇಳ್ತಾರೆ. ಕೋಪಪಟ್ಟ, ನಾನು ಯಾರಿಗೂ ಕೊಡೋದಿಲ್ಲ, ಒಂದು ಸಣ್ಣ ನನ್ನ ಮನೆಗೆ ಒಂದು ಸಣ್ಣ ಒಂದು ಪಿಯೂನ್ ಹಾಕೊಂಡು ನಾ ಇಟ್ಕೊಳ್ಳೋದಿಲ್ಲ, ಅಟೆಂಡರ್ ಹಾಕೊಂಡು ಇಟ್ಕೊಳ್ಳೋದಿಲ್ಲ, 5 ಊರುಗಳು ಕೊಡೋದಿಲ್ಲ, ರಾಜ ಏನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಆಶೆ, ಬಯಸಿದ, ಅದರಿಂದ ಸಮೂಹ. ಸೊ ಇದನ್ನ ತಾನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಆ ಪಾಂಡವರನ್ನೆಲ್ಲ ಏನ್ ಮಾಡ್ತಾನೆ, ಅವರನ್ನು ಕೊಡಬಾರದಂತ ತೊಂದರೆಗಳನ್ನೆಲ್ಲ ಕೊಡ್ತಾನೆ, ಅವರನ್ನು ಮುಗಿಸಬೇಕು ಅಂತ ಬೇಕಾದಷ್ಟು ಪ್ರಯತ್ನಗಳು ಮಾಡ್ತಾನೆ. ಚಿತ್ರಭ್ರಂಶವಾಯಿತು, ಬುದ್ಧಿನಾಶವಾಯಿತು. ಯಾಕಂದ್ರೆ ಅವ್ನು ಯಾರ ಮಾತು ಕೇಳ್ತಿದ್ದಿಲ್ಲ. ಕೊನೆಗೆ ನಾವು ಪ್ರಾರಂಭದಲ್ಲಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ನೋಡಿದ್ವಲ್ಲ, ವಿಷಾದ ಯೋಗದಲ್ಲಿ ಈ ದುರ್ಯೋಧನ ತನ್ನ ಬುದ್ಧಿ ಹೇಗೆ ನಾಶ ಆಯಿತು, ಹೇಗೆ ವರ್ತಿಸ್ತಾನೆ ಅಂತ ಬಂದು ನಾವು ನೋಡಿದ್ವಿ. ತನ್ನ ಪಾಲಿಗೆ ಎಷ್ಟೋ ಜನ ವೀರಾದಿ ವೀರರಿದ್ರೂ ಕೂಡ ನನ್ನ ಪಾಲಿಗೆ ಯಾರಿಲ್ವಲ್ಲ ಅಂತಂಬುವ ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾದಂತ ಒಂದು ಸನ್ನಿವೇಶವನ್ನು ನಾವು 1ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಇದು ಅವನು ಒಳಗಾದಂತ ಅವನ ಅಧಃಪಾತದ, ಮನಸ್ಸಿನ ಅಧಃಪಾತದ ಸ್ಥಿತಿ. ಕೊನೆಗೆ ಆತ್ಮನಾಶ ಆಯಿತು. ಆತ್ಮನಾಶ ಆದ್ರೂ ಕೂಡ ಅವನೇನು ಬಿಡಲಿಲ್ಲ. ಅವನ ಹೇಗಿತ್ತು ಅಂತಂದ್ರೆ, ಇದು ಕನೆಕ್ಟೆಡ್ ಆಗಿ ಇನ್ನೊಬ್ಬರನ್ನ ನಾವು ಎಕ್ಸಾಂಪಲ್ ತಗೋಬಹುದು. ಈಗ ದುರ್ಯೋಧನ ಅಂತಂದ್ರೆ ಅವನ್ ಕೆಟ್ಟವನು ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತೆ ಅಶ್ವತ್ಥಾಮಗೆ ಏನಾಗಿದೆ, ಅಶ್ವತ್ಥಾಮ ಕೂಡ ಅದೇ ಕೆಲಸ ಮಾಡ್ತಾನೆ. ಅಶ್ವತ್ಥಾಮ ತಂದೆ ತೀರಿಕೊಂಡ ನಂತರ ಎಲ್ಲರೂ ಬಿದ್ದು ಹೋಗಿರ್ತಾರೆ. ದುರ್ಯೋಧನ ಕೂಡ 2 ಕಾಲು ಕಡದ ಕೆಳಗೆ ಬಿದ್ದಿರ್ತಾನೆ, ಸ್ವಾಧೀನ ಇರಲ್ಲ ಕಾಲು, ಕಾಯ್ತಾ ಇರ್ತಾನೆ ಯಾರಿಗೋಸ್ಕರ. ಅಶ್ವತ್ಥಾಮ ಬರ್ತಾನೆ, ಬಂದ ನಂತರ ಹೇಳ್ತಾನೆ, ಹೀಗೆ ಅಧರ್ಮವಾಗಿ ನಿಮ್ಮ ತಂದೆಯವ್ರನ್ನ ಕೊಂದಿದ್ದಾರೆ ಈ ಪಾಂಡವರು ಅಂತೆಲ್ಲ ಹೇಳ್ತಾನೆ. ಅವನಿಗೆ ತುಂಬಾ ಸಿಟ್ಟು ಬರ್ತದೆ. ಯಾರಾದ್ರೂ ಏನಾದ್ರೂ ಹೇಳಿದರೆ ಅದನ್ನ ಯುಕ್ತಾಯುಕ್ತ ವಿಚಕ್ಷ ಯಾಕೆ ಹೇಳಿದ್ದಾರೆ ಏನು ಅಂತ 4 ಜನ ವಿಚಾರಿಸ್ತಾರೆ. ಇನ್ನು ಬಹಳ ಜನ ಇದ್ದಾರೆ, ತನ್ನ ತಾತ ಆದಂತ, ತಾಯಿ ತಂದೆ ಆದಂತ ಕೃಪಾಚಾರ್ಯರಿದ್ದಾರೆ, ಅವರನ್ನ ಕೇಳಬೇಕಾಗಿ. ಕೇವಲ ದುರ್ಯೋಧನ ಹೇಳಿದ್ದನ್ನು ಹಾಗೆ ತಿಳ್ಕೊಂಡು ಕೋಪಗೊಳ್ತಾನೆ. ಸೊ ಕೋಪಗೊಂಡ ಮೇಲೆ ಧರ್ಮಗಳು ಹೊರಟೋಗ್ತದೆ. ನೋಡು, ನಿನ್ನ ತಂದೆಯನ್ನ
ಕೊಂದ. ನನ್ನ ವಂಶ ಪೂರ್ತಿ ನಿರ್ವಂಶ ಮಾಡಿಬಿಟ್ಟ. ನಿನದು ನನ್ನದು ಸೇಡು ಒಂದೇ. ಯಾವ ರಾಜ್ಯಕ್ಕೆ ಮೇಲೆ ಆಶೆಯಿಂದ ಅವ್ರು ಹೀಗೆ ಮಾಡಿದರು, ಆ ರಾಜ್ಯ ಅವರಿಗೆ ಸಿಗಬಾರದು, ಅವರಿಗಾಗಲಿ ಅವರ ವಂಶಕ್ಕೆ ಯಾರಿಗೂ ಸಿಗಬಾರದು. ನನ್ನ ಸೇಡನ್ನ ನೀನು ಹಂಚಿಕೊ, ನಿಂದು ನಂದು ಪ್ರಾಬ್ಲಮ್ ಮುಂದೆ. ಹಾಗಾಗಿ ನೀನು ಅವರ ವಂಶವನ್ನು ನಿರ್ವಂಶ ಮಾಡು. ನನ್ನ ವಂಶ ಹೇಗೆ ನಿರ್ವಂಶ ಆಯಿತು, ನೀನು ಅವರ ವಂಶವನ್ನು ನಿರ್ವಂಶ ಮಾಡು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನೀನು ನನ್ನ ವಂಶದ ಮಗನೇ ರಾಜ ಆಗಬೇಕು. ಹಾಗಾಗಿ ನೀನೊಂದು ಕೆಲಸ ಮಾಡು, ನಿಯೋಗ ಪದ್ಧತಿಯಿಂದ ನನ್ನ ಹೆಂಡತಿಯಿಂದ ಒಂದು ಸಂತಾನವನ್ನು ಪಡಿ ಅಂತ. ಎಂಥ ಅಧರ್ಮ ಕಾಮವನ್ನು ಹೇಳ್ತಾರೆ. ಆಗಿನ ಕಾಲದಲ್ಲಿ ಇದು ಕರೆಕ್ಟೇ, ಬಟ್ ಅದು ಕಲಿಯುಗ ಇದು ಮನುಸ್ಮೃತಿಯಲ್ಲಿ ಇದು ಕರೆಕ್ಟಾಗಿ ಅನಿಸುತ್ತೆ ಆ ಕಾಲದಲ್ಲಿ. ಆದರೆ ಕಲಿಯುಗಕ್ಕೆ ಬರೋಳಿಗೆ ಇದು ನಿಷಿದ್ಧ. ಹಿಂದೆ ಒಂದು ವೇಳೆ ಪತ್ನಿ ಅಥವಾ ಯಾರಾದರೂ ವಿಧವಾ ಸ್ತ್ರೀ ಸಂತಾನ ಬೇಕು ಅಂತ ಬಯಸಿದಾಗ, ತನಗೆ ಸಂತಾನ ಗಂಡನಿಂದ ಆಗಲಿ ಬರುವಂತ ಅವಕಾಶ ಇಲ್ಲದೆ ಇದ್ದಾಗ ಪರಪುರುಷನಿಂದ ಧರ್ಮಸಮ್ಮತವಾಗಿ ಸಂತಾನವನ್ನು ಪಡಿಬಹುದು ಅಂತ ಒಂದು ಅವಕಾಶ ಇದೆ. ಆದರೆ ಅದಕ್ಕೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಹಳ ಇವೆ. ಅದಕ್ಕೆ ಮೋಹ ಇರಬಾರದು, ಶಾರೀರಿಕ ಲೈಂಗಿಕ ಚಟ ಇರಬಾರದು, ಕೇವಲ ಧರ್ಮಕ್ಕೋಸ್ಕರ ಆಡ್ತಾ ಇದ್ದೀನಿ ಅಂತಂಬೋ ಒಂದು ಭಾವನೆಯಿಂದ ಮಾಡಬೇಕಾಗ ಅದು ಕಲಿಯುಗದಲ್ಲಿ ಅಸಾಧ್ಯ. ಹಾಗಾಗಿ ಕಲಿಯುಗದಲ್ಲಿ ಅದು ನಿಷೇಧ. ಇಲ್ಲಿ ನಿಷಿದ್ಧ ಆದರೂ ಕೂಡ ಇವತ್ತು ಹೊಸ ಟೆಕ್ನಾಲಜಿ IVF ಏನೇನೋ ಬಂದಿರೋದ್ರ ಕಾರಣ ಅಲ್ಲಿ ಏನೋ ನಾವು ಹೇಳ್ತಾರೆ, ನಿಮ್ಮ ವೀರ್ಯವನ್ನ ಅಂಡವನ್ನ ತೆಗೆದು ನಾವು ಮಾಡಿ ನಿಮ್ಗೆ ಓಂಬಲ್ಲಿ ಇಡ್ತೇವೆ, ಮಗುವನ್ನ ನಿಮಗೆ ಶಕ್ತಿ ಇಲ್ಲದ್ರೆ ನಾವು ಈ ಥರ ಮಾಡ್ತೇವೆ. ಅದು ಗೊತ್ತಿಲ್ಲ. ಎಷ್ಟೋ ಸಲ ಸ್ಕ್ಯಾಮ್ಸ್ ಕೂಡ ನಡೀತಾ ಇದೆ. ಯಾರ್ಯಾರ್ದೋ ವೀರ್ಯವನ್ನ ಹಾಕಿ ಮಾಡುವಂಥ ಪದ್ಧತಿ ಕೂಡ ಹಿಂದೆ ಇರ್ತದೆ. ನಿಯೋಗ ಪದ್ಧತಿ ಅಂತ ಇತ್ತು. ಆ ಪದ್ಧತಿಯಿಂದ ನೀನು ನೋಡಿ, ಅವನಿಗೆ 2 ಕಾಲು ಬಿದ್ದು ತಾನು ಪ್ರಾಣವನ್ನು ಹೋಗುವಂಥ ಸ್ಥಿತಿಯಲ್ಲಿ ಕೂಡ ಅವನು ಈ ರೀತಿ ಅಧರ್ಮ ಕಾಮವನ್ನು ಮಾಡ್ತಾನೆ. ಅದನ್ನ ಅಶ್ವತ್ಥಾಮ ಒಪ್ಪಿಕೊಳ್ತಾನೆ. ಅದು ಮುಂದೆ ನಡೆಯೋದಿಲ್ಲ, ಅದು ಬೇರೆ ವಿಚಾರ. ಯಾವಾಗ ಉಪಪಾಂಡವರನ್ನ ಕೊಲ್ತಾನೋ ಆಮೇಲೆ ಅವನಿಗೆ ರಿಲೀಸ್ ಆಗ್ತಾರೆ ಈ ಥರ ಇದು ಮಾಡಬಾರದು ಅಂತ ಹೇಳಿ. ಆವಾಗ ಆಗಬೇಕಾದಂಥ ಅನಾಹುತಗಳೆಲ್ಲ ಆಗುತ್ತೆ. ಹಾಗಾಗಿ ದೊಡ್ಡವರ ಪಾಲಿಗೆ ಹೀಗಿದ್ರೆ ನಮ್ಮ ಫ್ಯಾಮಿಲೀಸಲ್ಲಿ ಇರುವಂತಹ ಈ ಸಣ್ಣ ಸಣ್ಣ ಕೋಪಗಳಿಂದ ಆಗುವಂಥ ಅನಾಹುತಗಳು ಹೇಗಿರ್ತೀವೋ ನಾವೇ ಅದನ್ನು ಕಣ್ಣಾರ ಕಾಣ್ತಾ ಇರ್ತೀವಿ. ಆದರೆ ಇದನ್ನು ತಡೀಬೇಕು ಅಂತಂದ್ರೆ ಮಾರ್ಗ ಏನು ಅಂತಂದ್ರೆ ಒಂದೇ, ಯೋಚನೆ ಕರೆಕ್ಟಾಗಿರ್ಬೇಕು. ಬಯಸುವುದು ಎಲ್ಲರಿಗೂ ಬೈಗೆ ಬರುತ್ತೆ. ನಾವು ಅದಕ್ಕೆ ಅರ್ಹರಾಗಿದ್ದೀವ ಅಥವಾ ಬಯಸಿದ ಮೇಲೆ ಅದು ಬಂದ ಮೇಲೆ ಆಗುವಂಥ ಕಾನ್ಫ್ಲಿಕ್ಷನ್ಸ್ ಏನೇನಿರ್ತದೆ, ಸೈಡ್ ಎಫೆಕ್ಟ್ಸ್ ಏನೇನಿರ್ತದೆ ನೋಡ್ಕೊಳ್ಬೇಕು. ಕೋಪ ಇರಬೇಕು, ಅದು ಕೇವಲ ಪ್ರದರ್ಶನೆ ಮಾಡಲಿಕ್ಕೆ ಮಾತ್ರನೇ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೋಪ ಇರಬಾರದು ಅಂತ. ಯಾಕಂದ್ರೆ ಒಂದು ಸಮಾಜವನ್ನ ಹಾದಿಯಲ್ಲಿ ಇಡಬೇಕಾದ್ರೆ ಕೋಪ ಬೇಕು. ಈಗ ಬಾಸ್ ಇರ್ತಾನೆ, ಯಾರ ಮೇಲೆ ಎಂಪ್ಲಾಯೀಸ್ ಮೇಲೆ ಕೋಪ ಪಡೆದೇ ಇದ್ರೆ ಯಾರು ಕೆಲಸ ಮಾಡಲ್ಲ. ಆದರೆ ತಾನು ಕೆಲಸ ಮಾಡಿಸುವ ಉದ್ದೇಶ ಆದರೆ ಕೋಪ ಪಡಬೇಕು. ತಂದೆನೂ ಅಷ್ಟೆ, ಮಗನ ಉದ್ಧಾರಕ್ಕಾಗಿ ಕೋಪ ಪಡಬೇಕು, ನಿಜವಾಗೂ ತಗೋಬೇಕು. ಕೋಪ ನಾಟಕದಂತೆ ಇರಬೇಕು, ತಾನು ನಟಿಸಬೇಕಷ್ಟೇ, ಅದು ಜೀವಿಸಬಾರದು. ಜೀವಿಸಿದರೆ ಕೋಪ ಯಾರು ಹಿಡ್ಕೊಳ್ತಾರೋ ಅವನ್ನೇ ಸುಟ್ಬಿಡ್ತದೆ. ಹಾಗೆ ಈ ಒಂದು ಸಿಸ್ಟಮ್ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಮನುಷ್ಯನ ಮನಸ್ಸು ಅಧಃಪಾತಕ್ಕೆ ಹೋಗುತ್ತೆ. ಇದು ಒಂದಲ್ಲ ಒಂದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿರೋರೆ. ಇದು ಹೊಸ ವಿಚಾರ ಏನೂ ಅಲ್ಲ. ನಾವು ಯೋಚನೆ ಮಾಡ್ತೇವೆ, ಅದು ವಿದ್ಯಾ ವಿಷಯದಲ್ಲಾಗ್ಬೋದು, ಉದ್ಯೋಗ ವಿಷಯದಲ್ಲಾಗ್ಬೋದು, ವಿವಾಹ ವಿಚಾರದಲ್ಲಾಗ್ಬೋದು, ಸಂತಾನ ವಿಚಾರದಲ್ಲಾಗ್ಬೋದು. ಇಷ್ಟಪಡ್ತೇವೆ, ಬಯಸ್ತೇವೆ. ಮೆಜಾರಿಟಿ ಸಮ್ಮತವಾಗಿದ್ದರೆ, ಧರ್ಮಸಮ್ಮತವಾಗಿದ್ದರೆ ನಮ್ಗೇನು ತೊಂದರೆ ಇಲ್ಲ, ಅದರಿಂದ ಏನು ಕಾಂಪ್ಲಿಕೇಶನ್ಸ್ ಆಗಲ್ಲ. ಯಾವಾಗ ಧರ್ಮ ಸಮ್ಮತ ಆಗುವುದಿಲ್ಲವೋ ಆವಾಗ ಕೋಪ ಬರುತ್ತೆ, ಸಿಗದೇ ಇದ್ರೆ. ಕೋಪ ಬಂದಾಗ ಇನ್ನಾಯ್ತು, ಇನ್ನು ನಾವು ನಮ್ಮ ಕಂಟ್ರೋಲಲ್ಲಿ ನಾವಿರಲ್ಲ. ಧರ್ಮ ಅಧರ್ಮ ಇದೆಲ್ಲ ಕೂಡ ಯಾವುದು ಬರಲ್ಲ. ಆ ಥರ ಸ್ಥಿತಿಗೆ ಹೋದಾಗ ಅದು ವಿಷಯ ತುಂಬಾ ಜಟಿಲವಾಗಿತ್ತು ಅಂತ ಅಂದ್ಕೊಡಿ, ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಇಲ್ಲ. ಅಷ್ಟು ಜಟಿಲ ಇಲ್ಲ, ಸಣ್ಣ ವಿಷಯವೇ ಅಂತಂದಾಗ ಏನಾಗುತ್ತೆ, ಆ ಮನುಷ್ಯ ಮನಸ್ಸು ಕೆಟ್ಟು ಹೋಗ್ತದೆ. ಕೆಟ್ಟು ಹೋದಾಗ ಕೆಟ್ಟ ಜನ ಸಹವಾಸ, ಕೆಟ್ಟ ಪದಾರ್ಥಗಳನ್ನು ಸೇವಿಸುವುದಾಗಲಿ, ಕೆಟ್ಟ ವಿಷಯಗಳನ್ನೇ ಹೆಚ್ಚು ಹಚ್ಚಿಕೊಳ್ಳೋದಾಗಲಿ ಮಾಡ್ತಾರೆ. ತನಗೆ ಬೇಕಾದ ಸಿಗಲೇ ಇಲ್ಲ ಅಂತ ಅಂದ್ಕೊಳ್ಳಿ, ಕೆಲವೊಂದು ಜನ ಏನ್ ಮಾಡ್ತಾರೆ, ಪ್ರೊವೋಕ್ ಮಾಡೋರು ಇರ್ತಾರೆ, ಅವರನ್ನೇ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ನೋಡಿದ್ಯಾ, ನಿಂಗೆ ಸಿಗ್ಲಿಲ್ಲ, ನಿನಗೆ ಆಕ್ಚುಲಿ ನಿನಗೆ ಆಸ್ತಿ ನಿನಗೆ ಬರ್ಬೇಕಾಯ್ತು, ನಿಮ್ಮ ಅಪ್ಪ ನೋಡು ಅವನೇ ಕೊಟ್ಟಿದ್ದಾನೆ,
ಈ ರೀತಿ ಅವ್ರನ್ನ ಚಾಡಿ ಹೇಳಿ ಏರಿಸ್ತಾರೆ. ಸೊ ಇವರೆಲ್ಲ ಕೂಡ ಒಂದು ಗ್ರೂಪ್ ಆಗ್ತಾರೆ. ಇವರಿಂದ ಸಮಾಜಕ್ಕೆ ಅವನಿಗೇನು ತೊಂದರೆ ಇಲ್ಲದ್ರೂ ಕೂಡ ಇದ್ದಷ್ಟು ದಿನ ಏನಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಎಕ್ಸ್ಟ್ರೀಮ್ ಕಂಡೀಷನ್, ಆತ್ಮಹತ್ಯೆ ಮಾಡಿಕೊಳ್ಳೋದು, ಅದು ಒಂದ್ಸಲ ಆಗುತ್ತವೆ. ಇಲ್ಲೇನಾಗುತ್ತೆ ಅಂದ್ರೆ ಮನಸ್ಸು ಒಂದ್ಸಲ ಕೆಟ್ಟು ಹೋಯ್ತಂದ್ರೆ ದಿನಾಗೂ ಆತ್ಮಹತ್ಯೆ ಮಾಡ್ಕೊಂಡಂಗೆ ಇರ್ತದೆ. ಸೊ ಅದಕ್ಕೆ ಇದು ತುಂಬಾ ಎಚ್ಚರ ವಹಿಸಬೇಕಾದ ವಿಷಯ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇನ್ನ ಇದರ ಬಗ್ಗೆ ಮುಂದೆ ಬಹಳಷ್ಟು ವಿಚಾರಗಳನ್ನ ಹೇಳ್ತಾನೆ ಕೃಷ್ಣ. ಇನ್ನ ಇಂದ್ರಿಯ ನಿಗ್ರಹ ಅಥವಾ ಹಚ್ಚಿಕೊಳ್ಳದೇ ಇರುವುದು ಅಂತಂದ್ರೆ ಎಲ್ಲ ವಿಷಯ ಭೋಗಗಳನ್ನು ಬಿಟ್ಬಿಟ್ಟು ಪ್ರಾಪಂಚಿಕ ವ್ಯವಹಾರದಿಂದ ದೂರವಾಗಿ ಕಣ್ಮುಚ್ಚಿ ಕುಳಿತುಕೊಳ್ಬೋಣ, ಇದು ಅಲ್ಲ. ಇಂದ್ರಿಯ ನಿಗ್ರಹ ಅಂತದ್ದು ಇದಲ್ಲ. ಇಂದ್ರಿಯ ನಿಗ್ರಹ ಅಂದ್ರೆ ಇಂದ್ರಿಯಗಳನ್ನ ಸ್ಟಾಪ್ ಮಾಡೋದಲ್ಲ, ಕಂಟ್ರೋಲ್ ಮಾಡೋದು. ಯಾವ ವಿಚಾರಗಳಿಗೆ ಇಂದ್ರಿಯಗಳಿಗೆ ಅವಕಾಶ ಕೊಡಬೇಕು, ಯಾವ ವಿಷಯಗಳು ಕೊಡಬಾರದು ಅಂತ ಹೇಳಿ ಒಂದು ನಿಯಮಗಳಿಟ್ಕೊಳ್ಳೋದು. ಇಂದ್ರಿಯದಿಂದ ವಿಷಯನ್ನ ಗ್ರಹಿಸು, ಅದು ನಿರಂತರ. ಆದರೆ ಅದರಿಂದ ಪ್ರಭಾವಿತನಾಗಿ ಅದರ ದಾಸನಾಗಬೇಡ ಅಂತ ಹೇಳ್ತಾನೆ ಕೃಷ್ಣ. ಇಂದ್ರಿಯಗಳಿಂದ ನಾವು ಕಣ್ಣು ಮುಚ್ಚಿ ಎಷ್ಟು ನಾವು ಒಂದು ದೈನಂದಿನ ಚಟುವಟಿಕೆಗಳು ಕೂಡ ನೋಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನೋಡು. ಆದರೆ ಏನ್ ನೋಡ್ತೀಯೋ ಅದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಜಾಸ್ತಿ ಇರಬಾರ್ದು. ಆ ಥರ ಸೇಫ್ ಆಗಿರೋ ವಿಚಾರಗಳನ್ನ ಅಂದ್ರೆ ಇಂದ್ರಿಯಗಳನ್ನ ಕಣ್ಣು, ಕಿವಿ, ನಾಲಿಗೆ, ಮೂಗು, ತೋಳು, ಈ 5 ವಿಷಯಗಳು, ಇಂದ್ರಿಯಗಳಿಂದ ನಾವು ಏನೇನು ಪ್ರತಿದಿನ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತೇವೆ, ಆ ವಿಷಯಗಳು ನಿಮಗೆ ತೊಂದರೆ ಕೊಡದಂತೆ ಇರುವಂತಹ ವಿಚಾರಗಳಾಗಿದ್ದರೆ ತುಂಬಾ ಒಳ್ಳೆಯದು. ಆದರೆ ದ್ವೇಷಕ್ಕೂ, ಯಾಕಂದ್ರೆ ಇನ್ಪುಟ್ ಕೊಡೋದಿದೆ. ಪ್ರಪಂಚದಲ್ಲಿರುವಂತಹ ವಿಷಯಗಳು ಜೀವಕ್ಕೆ ತಲುಪಿಸೋದು ಯಾರು ಅಂತಂದ್ರೆ ಇಂದ್ರಿಯಗಳೇ, ವಿತ್ ದ ಹೆಲ್ಪ್ ಆಫ್ ಮೈಂಡ್. ಸೊ ಯಾವಾಗ ನೀವು ಸ್ವೀಕಾರ ಮಾಡೋ ವಿಷಯಗಳೇ ಕೆಟ್ಟದ್ದಾಗಿದ್ರೆ ಒಳಗೆ ಪರಿಣಾಮಗಳು ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಪ್ರತಿದಿನ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಏನ್ ಮಾಡ್ತೇವೆ ಅದನ್ನ ತುಂಬಾ ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕು. ಬೆಳಗ್ಗೆ ತಕ್ಷಣ ನಾವೇನ್ ಮಾಡ್ತೇವೆ, ವಾಟ್ಸ್ಆಪ್ ಸ್ಟೇಟಸ್ ನೋಡ್ತೇವೆ, ಉಜ್ಜುತ್ತಾ ಇರ್ತೇವೆ ಮೇಲೆ ಸ್ಕ್ರೀನ್ಸ್. ಫಸ್ಟ್ ವಾಟ್ಸ್ಆಪ್ ಸ್ಟೇಟಸ್ ನೋಡ್ತೇವೆ, ಏನಾದ್ರೂ ಮೆಸೇಜ್ ಬಂದಿದೆ ನೋಡ್ತೇವೆ. ನೆಕ್ಸ್ಟ್ ಯೂಟ್ಯೂಬ್ ಶಾರ್ಟ್ಸ್ ಓಪನ್ ಮಾಡ್ತೇವೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೇವೆ, ಯಾರು ಫೋಟೋಸ್ ಹಾಕಿದ್ದಾರೆ ಇದೆಲ್ಲ ನೋಡ್ಕೊಂತ ಕೂಡ್ತೇವೆ. ಕೆಲವಿನ ಚಿತ್ರಗಳು ಮನಸ್ಸನ್ನು ಕೆದಕುತ್ತದೆ, ಕೆಲವಿನ ಟೆಕ್ಸ್ಟ್ ಮೆಸೇಜ್ಗಳು ಮನಸ್ಸನ್ನು ಕೆದಕುತ್ತದೆ. ಸೊ ಬೆಳಗ್ಗೆದ ತಕ್ಷಣ ಶುರು ಅದೇ ಆಗ್ತದೆ. ಅದೇ ಬೆಳಗ್ಗೆ ಅದು ಯಾವುದು ಇನ್ಫಾರ್ಮೇಶನ್ ನಾವು ತಗೊಳ್ಳಿಲ್ಲ ಅಂತಂದ್ರೆ ಪ್ರಶಾಂತವಾಗಿರ್ತದೆ. ನೀವು ಕೆಲವಿನ ಜಾಗದಲ್ಲಿ ಹೋಗಿ ಅಲ್ಲಿ ಇಂಟರ್ನೆಟ್ಟೇ ಇಲ್ಲ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಹೊತ್ತು ಬೇಜಾರಾಗ್ತದೆ, ಆಮೇಲೆ ಪ್ರಶಾಂತವಾಗಿರ್ತದೆ, ಯಾವ ಇನ್ಫಾರ್ಮೇಶನ್ ಬರೋದಿಲ್ಲ. ಇನ್ಫಾರ್ಮೇಶನ್ ಬಂತ ಅಂದ್ಕೊಳ್ಳಿ, ಒಳ್ಳೇದಾದ್ರೆ ಪರವಾಗಿಲ್ಲ, ಕೆಟ್ಟದಾದ್ರೆ ನೆಮ್ಮದಿ ಕಳ್ಕೊಂಡು ಹೋಗ್ತೀವಿ. ಸೊ ಈ ರೀತಿ ಸ್ವೀಕರಿಸುವಂತ ವಿಷಯಗಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ವಿಷಯಗಳನ್ನು ಇಂದ್ರಿಯಗಳಿಂದ ಅನುಭವಿಸು, ಆದರೆ ವಿಷಯಗಳಿಗೆ ರಾಗದ್ವೇಷಗಳ ಹವ್ಯಾಸವನ್ನು ಅಂಟಿಸಬೇಡ. ರಾಗದ್ವೇಷಗಳು ಯಾಕೆ ಬರುತ್ತೆ? ರಾಗ ಅಂದ್ರೆ ಏನು? ಬಯಸುವುದು. ದ್ವೇಷ ಅಂದ್ರೆ ಬಯಸದೇ ಇದ್ದಂತೆ ಸಿಗದೇ ಇದ್ದಾಗ ಆಗುವಂತ ಪರಿಣಾಮ. ಸೊ ಯಾವುದನ್ನ ನೋಡು, ಆದ್ರೆ ಇದು ನನಗೆ ಬೇಕು, ಇದು ನನಗೆ ಬೇಡ ಅಂತಂಬೋ ಡೀಪ್ ಆಗಿ ಹೋಗಬೇಡ. ನನಗೆ ಇಂಥ ಮೆಸೇಜೇ ಬರಬೇಕು, ಇಂಥ ಫೋಟೋನೇ ಬರಬೇಕು, ಅವ್ರು ಈ ಥರನೇ ಲೈಕ್ ಮಾಡಬೇಕು, ಯಾಕೆ ಡಿಸ್ಲೈಕ್ ಮಾಡಿದ್ರು ನನ್ನ ವಿಡಿಯೋನ ಕಮೆಂಟ್ ಮಾಡೋದ್ರ ಅರ್ಥ ಏನು? ಇದು ಅನವಶ್ಯಕ ಅಥವಾ ಎಲ್ಲೆಲ್ಲೋ ಹುಟ್ಟು. ಸೊ ಈ ಥರ ಅಂಟಿಸಿಕೊಳ್ಳದೇ ಇರುವಂತಹ ಮನೋವೃತ್ತಿಯನ್ನ ಬೆಳೆಸಿಕೊಂಡಾಗ ಇಂದ್ರಿಯಗಳು ಯಾವ ವಿಷಯವನ್ನು ಗ್ರಹಿಸಿದರೂ ಅಪಾಯವಿಲ್ಲ. ಇಂದ್ರಿಯಗಳು ಅಂತ ಅಂದ್ಕೋಬೇಡಿ, ಕಣ್ಣು, ಕಿವಿ, ಮೂಗು ಇವೆಲ್ಲ ಅಂದ್ಕೊಳ್ಳಿ. ಇಂದ್ರಿಯಗಳು ಅಂದ್ರೆ ಅದೇನೋ ದೊಡ್ಡ ಫಾರಿನ್ ಬೇರೆ ವಿಚಾರ ಅಂದ್ಕೊಳ್ಳಿ. ನಮ್ಮ ಕಣ್ಣು, ಕಿವಿ, ನಾಲಿಗೆ, ಚರ್ಮ, ಮೂಗು ಇವೆಲ್ಲ ಕೂಡ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋ ಕಾಲಕ್ಕೆ ನಿನ್ನ ಮನಸ್ಸಿನಲ್ಲಿ ಯಾವ ತರ ವಿಕಾರವನ್ನು ಮಾಡದೇ ಇರುವಂತಹ ವಿಚಾರ ಆದ್ರೆ ಸೇಫ್. ಇಲ್ಲದೇ ಇದ್ರೆ ತುಂಬಾ ನೋವು ಉಂಟಾಗ್ತದೆ. ಪ್ರತಿದಿನವೂ ಮನಸ್ಸು ಕೆಳಗೆ ಬೀಳೋದು, ಮೇಲೆ ಅಪ್ ಅಂಡ್ ಡೌನ್ ಆಗ್ತಾ ಇರ್ತದೆ. ಹಾಗಾಗಿ ತಟಸ್ಥ ಮನಸ್ಸಿನಿಂದ ಯಾವುದೇ ವಿಷಯ ಕೇಳುವುದರಿಂದ, ನೋಡುವುದರಿಂದ ಯಾವ ಅಪಾಯವೂ ಇಲ್ಲ. ಇಲ್ಲಿ ತಟಸ್ಥ ಮನಸ್ಸು ಅನ್ನೋದಕ್ಕೆ ಉದಾಹರಣೆ ಅಂತಂದ್ರೆ, ಕೆಲವೊಮ್ಮೆ ನಾವು ನಮ್ಮ ಸ್ನೇಹಿತರು ದಾರಿಯಲ್ಲಿ ಕಾಣ್ತಾರೆ, ಮಧ್ಯದಲ್ಲಿ ಭೇಟಿಯಾಗಿ ಹೋಗ್ತಾರೆ, ನಾವೇ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಅವ್ರ ಕೂಡ ಮಾತಾಡ್ತೇವೆ.
ಆದರೆ ನಂತರ ಯಾರಾದರೂ ಬಂದು ನಿನ್ನ ಸ್ನೇಹಿತ ಭೇಟಿಯಾಗಿದ್ದಲ್ವಾ, ಅವನು ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದ, ಅದು ರೇಟ್ ಎಷ್ಟಿರ್ಬೋದು, ಕ್ವಾಲಿಟಿ ಹೇಗಿದೆ, ಧರಿಸಿದ್ದು ಅಂತ ಕೇಳಿದರೆ ನಮಗದು ಗೊತ್ತಿಲ್ಲ. ಯಾಕಂದ್ರೆ ನಾವು ಅದನ್ನು ಅಬ್ಸರ್ವ್ ಮಾಡಿದವರಲ್ಲ. ನಾವು ನೋಡ್ತಾ ಇರ್ತೇವೆ, ಆದರೆ ಗಮನಿಸುವುದಿಲ್ಲ. ಯಾಕೆಂತಂದ್ರೆ ಅದರ ಅಗತ್ಯ ನಮಗಿಲ್ಲ. ಅದೇ ರೀತಿ ಮನಸ್ಸನ್ನು ತಟಸ್ಥವಾಗಿಟ್ಟು ಯಾವ ವಿಷಯ ಗ್ರಹಿಸಿದ್ರೂ ಕೂಡ ಆವಾಗ ತಟಸ್ಥವಾಗಿದ್ರೆ ಅಪಾಯ ಇಲ್ಲ. ಇದರಿಂದ ಇಂದ್ರಿಯಗಳು ಮನಸ್ಸಿನ ಅಧೀನದ ಒಳಗಿರ್ತದೆ. ಮನಸ್ಸು ವಿಧೇಯವಾಗಿರ್ತದೆ. ಒಳಗಿನಿಂದ ನಿರ್ಲಿಪ್ತತೆಯನ್ನು ಬೆಳೆಸಿಕೊಂಡಾಗ ಎಲ್ಲರ ಜೊತೆಗಿದ್ದು ಏಕಾಂತತೆಯನ್ನು ಗಳಿಸಬಹುದು. ಎಲ್ಲರ ಜೊತೆ ಬೆರೆತು ಬೇರೆಯಾಗಿರಬಹುದು. ಅಂತರಂಗದ ಪ್ರಪಂಚದಲ್ಲಿ ಬೇರೆಯಾಗಿರುವಂಥ ಸ್ಥಿತಿಯೇ ಇದೆ. ಈ ರೀತಿ ಬದುಕಲು ಕಲಿತಾಗ ಮನಸ್ಸು ತಿಳಿ ಹೋಗುತ್ತದೆ, ತುಂಬ ಸ್ವಚ್ಛವಾಗ್ತದೆ, ಯಾವಾಗಲೂ ಸಂತೋಷ ಉಕ್ಕಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಇನ್ಫಾರ್ಮೇಶನ್ ಗ್ಯಾದರ್ ಮಾಡುವುದೇ ಪ್ರಧಾನ. ನೋಡಿ, ಹೊರಗಿನ ವಿಚಾರಗಳು ನಾವು ಕಂಟ್ರೋಲ್, ಒಳ್ಳೆಯ ವಿಚಾರ ಕೆಟ್ಟ ವಿಚಾರ ಅಂತ ಫಿಲ್ಟರ್ ಮಾಡಿ ಒಳ್ಳೆಯ ವಿಚಾರವನ್ನು ಮಾತ್ರವೇ ಒಳಗೆ ಕಳಿಸದೇ ಇದ್ದರೆ ಇಂದ್ರಿಯಗಳು ಇನ್ಫೆಕ್ಟ್ ಆಗ್ತದೆ. ಇಂದ್ರಿಯಗಳೊಂದು ಸಲ ಇನ್ಫೆಕ್ಟ್ ಆಯ್ತು ಅಂತಂದ್ರೆ ಮನಸ್ಸಿಗೆ ಒಂದು ಗುಣ ಇರುತ್ತೆ. ನೀವು ಯಾವುದು ಕೊಟ್ಟರೋ, ಯಾವುದನ್ನು ಇಷ್ಟಪಡ್ತೋ ಮತ್ತೆ ಅದನ್ನೇ ಬೇಕು ಅಂತ ಅನ್ನತ್ತೆ ಹೊರತು ಹೊಸದು ಬೇಕು ಅಂತ ಮನಸ್ಸು ಭಾವಿಸುವುದಿಲ್ಲ. ಇಂದ್ರಿಯಗಳು ಭಾವಿಸಬಹುದು. ಇಂದ್ರಿಯಗಳು ಯಾವ್ದನ್ನ ಒಂದು ಕಡೆ ಹೋಗಿ ಒಂದು ಸ್ವೀಟ್ ತಿನ್ನುವ ಅಂದ್ಕೊಳ್ಳಿ, ಆ ಶಾಪಲ್ಲಿ ತಿನ್ನೋಣ, ಅಲ್ಲಿ ಯಾವ ತರ ಟೇಸ್ಟ್ ಇರುತ್ತೆ, ಒಂದೇ ಮೊನಟೋನ್ ಯಾಕೆ, ಬೇರೆ ಬೇರೆ ಕಡೆ ನೋಡೋಣ ಅಂತ ಅನ್ಸುತ್ತೆ. ಬಟ್ ಮನಸ್ಸು ಮಾತ್ರ ಯಾವ ಕ್ಯಾಟಗರಿ ಇಷ್ಟಪಡುತ್ತೋ ಅದೇ ಬೇಕು ಅಂತ ಹೇಳುತ್ತೆ. ಅದರಿಂದ ಬೇರೆ ಕಡೆ ಡಿವಿಯೇಟ್ ಆಗೋದಿಲ್ಲ. ಇಂದ್ರಿಯಗಳು ಇನ್ಫೆಕ್ಟ್ ಆಗಿಬಿಟ್ರೆ ಮತ್ತೆ ನೆಕ್ಸ್ಟ್ ಇನ್ಫೆಕ್ಟ್ ಆಗೋದು ಯಾವುದು ಅಂತಂದ್ರೆ ಮನಸ್ಸು ಇನ್ಫೆಕ್ಟ್ ಆಯ್ತು ಅಂದ್ಕೊಳ್ಳಿ, ಜೀವನ ಶೈಲಿಯೇ ಬದಲಾಗ್ಬಿಡ್ತದೆ. ಅದು ತುಂಬಾ ರೋಚಕ. ಅದಕ್ಕೆ ಇಂದ್ರಿಯಗಳಿಂದ ನಾವು ಏನು ಗ್ರಹಿಸ್ತೀವಿ ಇನ್ಫಾರ್ಮೇಶನ್, ಅದು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕೇರ್ಫುಲ್ ಆಗಿದ್ರೆ ಮನಸ್ಸು ತುಂಬಾ ಸೇಫ್ ಆಗಿರುತ್ತೆ. ಇಲ್ಲದಿದ್ರೆ ಮನಸ್ಸು ಕೆಡ್ತದೆ. ಮನಸ್ಸೇನು ಕೆಟ್ಟು ಹೋಯ್ತು ಇವತ್ತಿನ ದಿನ ಅಷ್ಟೇ ಅಲ್ವಾ, ನಾಳೆ ಮತ್ತೆ ಎಲ್ಲ ಬೆಳಿಗ್ಗೆ ತಕ್ಷಣ ಎಲ್ಲ ಮರ್ತು ಬಿಡ್ತೀವಿ ಅಂತಂದ್ರೆ, ನಾವು ಗ್ರಹಿಸುವಂತಹ ವಿಷಯದ ಡೆನ್ಸಿಟಿ ಜಾಸ್ತಿ ಇದ್ರೆ ಅದು ಚಿತ್ತದಲ್ಲಿ ಸ್ಟೋರ್ ಆಗುತ್ತೆ. ಆ ಚಿತ್ತದಲ್ಲಿ ಸ್ಟೋರ್ ಆದಾಗ ಅದು ದಿನಾಗೂ ನಿಮ್ಮನ್ನು ರಿಮೈಂಡ್ ಮಾಡ್ತದೆ, ಮನಸ್ಸು ರಿಮೈಂಡ್ ಮಾಡಲ್ಲ. ನೀವು ಒಂದು ದಿನ ಎಲ್ಲ ಖರ್ಚು ಮಾಡಿದೆ ಅಂದ್ಕೊಳ್ಳಿ, ಒಂದಿನ ಬಿಟ್ಟು ಇನ್ನೊಂದು ದಿನ ನಾವು ಮೊನ್ನೆ ದಿನ ಎಷ್ಟು ಖರ್ಚು ಮಾಡಿದೀವಿ ಅಂತಂದ್ರೆ ನಿಮಗೆ ನೆನಪು ಕೂಡ ಇರಲ್ಲ, ಎಲ್ಲ ಮರ್ತು ಬಿಡ್ತೀವಿ. ಆದರೆ ಈ ತರ ವಿಚಾರಗಳು, ಬಯಸಿದಂತ ವಿಚಾರಗಳಲ್ಲಿ ಅದು ಮರೆಯೋದಿಲ್ಲ. ಯಾಕೆಂತಂದ್ರೆ ನಾವು ತುಂಬಾ ಕಾನ್ಸಂಟ್ರೇಷನ್ ಮಾಡಿರ್ತೇವೆ, ನಾವು ಬಯಸಿದ್ದೇವೆ, ತುಂಬಾ ಇಂಟ್ರೆಸ್ಟ್ ಆಗಿ ನಾವು ಅದನ್ನು ವರ್ಕೌಟ್ ಮಾಡಿರ್ತೇವೆ. ಅದಕ್ಕೆ ಚಿತ್ತ ಮತ್ತೆ ಮತ್ತೆ ರಿಮೈಂಡ್ ಮಾಡ್ತದೆ. ಮನಸ್ಸು ಮರೆತು ಹೋಗ್ಲಿಕ್ಕೆ ಕೂಡ ಚಿತ್ತ ಬಿಡುವುದಿಲ್ಲ, ಮತ್ತೆ ಅದನ್ನೇ ರಿಮೈಂಡ್ ಮಾಡ್ತದೆ. ಸೊ ಹಾಗಾಗಿ ಇಂದ್ರಿಯಗಳು ಇನ್ಫೆಕ್ಟ್ ಆದ್ರೆ ಫಸ್ಟ್ ಮನಸ್ಸು ಇನ್ಫೆಕ್ಟ್ ಆಗ್ತದೆ, ನೆಕ್ಸ್ಟ್ ಚಿತ್ತ ಇನ್ಫೆಕ್ಟ್ ಆಗ್ತದೆ. ನೀವು ಡೆಸಿಷನ್ ಮಾಡಬೇಕಾದ್ರೆ ಬುದ್ಧಿಯನ್ನು ಕೇಳಬೇಕು. ಸೊ ಬುದ್ಧಿಯನ್ನು ಕೇಳಬೇಕಾದ್ರೆ ಮನಸ್ಸು ಏನ್ ಮಾಡ್ತದೆ, ಬುದ್ಧಿಯನ್ನು ರಿಕ್ವೆಸ್ಟ್ ಮಾಡ್ತದೆ. ಸೊ ನನಗೆ ಈ ರೀತಿ ಸ್ಥಿತಿಯಲ್ಲಿ ಇದ್ದೇನೆ, ಏನಾದರೂ ಪರಿಹಾರ ಇದೆ. ಬುದ್ಧಿ ಏನ್ ಮಾಡ್ತದೆ, ಇನ್ಫಾರ್ಮೇಶನ್ ಕೊಟ್ಟರೆ ಮಾಡ್ತದೆ. ಸೊ ವಾಟ್ ಆರ್ ದ ಇನ್ಫಾರ್ಮೇಶನ್, ಏನು ಯಾವುದು ಅಂತ ಹೇಳಿ. ಮನಸ್ಸು ಏನ್ ಮಾಡ್ತದೆ, ಬಯಾಸದಾಗಿ ತನಗೆ ಇಷ್ಟವಾದದ್ದನ್ನೇ ಇನ್ಫಾರ್ಮೇಶನ್ ಕೊಡ್ತದೆ, ಕಷ್ಟವಾದ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಅವಾಗ ಬುದ್ಧಿ ಏನ್ ಮಾಡ್ತದೆ, ಅದು ಕೂಡ ಒನ್ ಸೈಡ್ ಆಗಿಬಿಡ್ತದೆ. ಹೌದಾ, ನೀನ್ ಇಷ್ಟಪಟ್ಟರೆ ಸರಿ ಇದೆ, ಸರಿ ಮುಂದುವರಿಸು. ಜ್ಯೋತಿಷ್ಯರು ಬರ್ತಾರೆ, ಬಂದು ಜಾತಕವನ್ನು ತೋರಿಸ್ತಾರೆ. ಜಾತಕವನ್ನು ತೋರಿಸುವಾಗ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ತುಂಬಾ ಒಳ್ಳೆ ಹುಡುಗಿ ಆಚೆ, ಅವ್ರ ಮನೆ ತುಂಬಾ ಒಳ್ಳೆ ವಿದ್ಯೆ ಇದೆ, ಉದ್ಯೋಗ ಇದೆ, ಎಲ್ಲ ಚೆನ್ನಾಗಿದೆ, ನಮಗೆ ತುಂಬಾ ಹಿಡಿಸಿದೆ, ಜಾತಕ ಒಂದು ನೋಡ್ಬಿಡಿ ಅಂತ. ಎಲ್ಲ ಚೆನ್ನಾಗಿದೆ, ಮತ್ತು ಜಾತಕ ಜ್ಯೋತಿಷ ಹಾಕ್ಬೇಕು, ಇದೆಲ್ಲ ಹೇಳ್ಬೇಕಾದ್ರೆ ಯಾರು ಜ್ಯೋತಿಷ ಅಲ್ವಾ. ಯಾಕೆಂತಂದ್ರೆ ಅವರು ಮೇಲ್ನೋಟದಲ್ಲಿ ನೋಡಿರ್ತಾರೆ, ನಿಜವಾಗೂ ಒಳಗೆ ಏನಿದೆ ಅಂತ ಹೇಳೋನು ಯಾರು, ಜ್ಯೋತಿಷ್ಯ. ಸೊ ಆ ಜ್ಯೋತಿಷ್ಯ ಅಂತ ಕೇಳೋದು ಬಿಟ್ಟು ಇವರೇ ಹೇಳ್ಬಿಡ್ತಾರೆ, ಇವ್ರು ಹೇಳ್ತಾ ಇದಾರೆ ಅರ್ಥ ಏನು, ನೀವು ಜಸ್ಟ್ ಅಪ್ರೂವ್ ಮಾಡಿ ಸಾಕು. ಜ್ಯೋತಿಷ್ಯ ಏನ್ ಮಾಡ್ತಾನೆ, ಸ್ವಲ್ಪ ಶಾಸ್ತ್ರದ ವಿಚಾರ ಎಲ್ಲ ಗ್ರಹಿಸಿ, ಯಾಕೋ ಗ್ರಹಮಿತ್ರಿ ಬರ್ತಾ ಇಲ್ವಲ್ಲ, ಇವರಿಗೆ ಹೊಂದಾಣಿಕೆ ಸ್ವಲ್ಪ ಕಡಿಮೆ, ಪರವಾಗಿಲ್ಲ ಚೆನ್ನ, ನಾವು ಪರಿಹಾರ ಮಾಡಿಕೊಡ್ತೀವಿ, ಏನೋ ಪರಿಹಾರ ಇದ್ರೆ ಹೇಳ್ಬಿಡಿ ಅಂದ್ರೆ ಅರ್ಥ ಏನು, ದೇ ಆರ್ ಆಲ್ರೆಡಿ ಡಿಸೈಡೆಡ್. ಈ ರೀತಿ ಇರ್ತದೆ. ಬುದ್ಧಿ ಹೇಳ್ತದೆ, ಅಯ್ಯೋ ಯಾಕೋ ತೊಂದರೆ ಕೊಡೋ ತರ ಏನಿಲ್ಲ, ಅದನ್ನ ನೋಡ್ಕೊಂಡ್ಬಿಡು, ಅದನ್ನ ಮತ್ತೆ ನಾವು ಪರಿಹಾರ ಮಾಡಿಕೊಳ್ಳೋಣ, ಇದನ್ನ ನೀನು ಒಪ್ಕೋಬೇಕಷ್ಟೇ. ಈ ರೀತಿ ಮನಸ್ಸು ಬುದ್ಧಿಯನ್ನ ಕನ್ವಿನ್ಸ್ ಮಾಡ್ತದೆ.
ಬುದ್ಧಿ ಏನಾಗುತ್ತೆ, ನನಗಿರೋ ಇನ್ಫಾರ್ಮೇಶನ್ ಇದು, ನನಗೆಲ್ಲ ರೈಟ್ ಇನ್ಫಾರ್ಮೇಶನ್ ಕೊಟ್ರೆ ಏನ್ ಮಾಡ್ಬೇಕಾಗುತ್ತೆ, ಬಿಟ್ಟು ಬಿಡ್ತದೆ. ಸರಿ ಆಯ್ತು, ನಿಂದೆ ಆಗ್ಲಿಕ್ಕೆ ಅಪ್ರೂವ್ ಮಾಡಿಬಿಡ್ತದೆ. ಸೊ ಇನ್ನು ಮನಸ್ಸಿಗೆ ಬಲ ಸಿಕ್ಬಿಡುತ್ತೆ. ಮನಸ್ಸಿಗೆ ಅಂದ್ರೆ ಅರ್ಥದ ಜೀವಕ್ಕೆ, ನಮಗೆ ಬಲ ಸಿಗ್ತದೆ. ಸೊ ಹಾಗೆ ಇನ್ಫಾರ್ಮೇಶನ್, ಪ್ರಾಪರ್ ಇನ್ಫಾರ್ಮೇಶನ್ ಕೊಡದೇ ಇದ್ರೂ ಕೂಡ ನಾವು ಡೆಸಿಷನ್ ತಗೊಂಡ್ಬಿಡ್ತೇವೆ. ಯಾವಾಗ ಇದಾಗ್ತದೆ, ಮನಸ್ಸು ಇನ್ಫೆಕ್ಟ್ ಆದಾಗ. ಈ ರೀತಿ ಒಂದು 4-5 ಸಲ ಆಯ್ತು ಅನ್ಕೊಳ್ಳಿ, ಬುದ್ಧಿ ಏನ್ ಮಾಡ್ತದೆ, ಸುಮ್ಮನೆ ಅದು ಅಪ್ರೂವ್ ಮಾಡ್ತಾ ಇರ್ತದೆ. ನಿನ್ಗೆಲ್ಲ ಹೋಗಿ ನಂಗೆ ಏನಾಗ್ಬೇಕಾದ್ರೆ ಅಪ್ರೂವ್ ಮಾಡ್ತಾ ಇರ್ತದೆ. ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾರೆ, ಯಾರನ್ನ ಅವ್ನು ನೋಡಿ ಬಿಸ್ನೆಸ್ ಮಾಡ್ತಾರೆ, ಇನ್ನೊಬ್ಬರು ಅಸಲು ಅವ್ರಿಗೆ ಸ್ಕಿಲ್ ಇದೆಯಾ, ನಮಗೆ ಟ್ಯಾಲೆಂಟ್ ಇದೆಯಾ, ನಾವು ಮಾಡಬಲ್ವ, ಏನು ಆಲೋಚನೆ ಮಾಡಲ್ಲ. ಅವನಿಗೆ ಲಾಭ ಇದೆ, ನಾವು ಬಿಸ್ನೆಸ್ ಇಟ್ಕೊಳ್ಳಿ. ಈ ರೀತಿ ಬಿಸ್ನೆಸ್ ಮಾಡಿ ಕೈ ಸುಟ್ಟುಕೊಂಡು ಈ ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ಗೆ, ಇನ್ನೊಂದು ಬಿಸ್ನೆಸ್ಗೆ ಹೋಗಿ ಕೈ ಕಳ್ಕೊಳ್ಳೋರು ಬಹಳ ಜನ ಇದ್ದಾರೆ. ಕೊನೆಗೆ ಏನಾಗುತ್ತೆ ಅವನಿಗೆ, ಈ ರೀತಿ ಬುದ್ಧಿ ಪ್ರತಿ ಸಲ ಈ ಅಪ್ರೂವ್ ಇದ್ದಂಗೆ, ಸ್ಟ್ಯಾಂಪ್ ಇದ್ದಂಗೆ, ರಬ್ಬರ್ ಸ್ಟ್ಯಾಂಪ್ ಆಯ್ತು ಅಂದ್ಕೊಳ್ಳಿ, ಏನ್ ಮಾಡ್ತದೆ ಅದು, ಸುಮ್ಮನೆ ಕೂತ್ಬಿಡ್ತದೆ. ಸಮಸ್ಯೆ ಬಂದಾಗ ನಿಮ್ಗೆ ಪರಿಹಾರ ಮಾಡೋದು ಯಾರಿದೆ, ಯಾರು ಇಲ್ಲ. ಯಾಕೆಂದ್ರೆ ಅದು ರಬ್ಬರ್ ಸ್ಟ್ಯಾಂಪ್ ಮಾಡೋದು ಅಭ್ಯಾಸ ಮಾಡ್ಬಿಟ್ಟಿದೆ. ಅದು ಕಷ್ಟ ಬಂತು, ಹೊರಗೆ ಬರ್ಬೇಕು ಹೇಗೆ, ಬುದ್ಧಿ ಹೇಳೋದಿಲ್ಲ. ಯಾಕೆಂತಂದ್ರೆ ಅದು ರಬ್ಬರ್ ಸ್ಟ್ಯಾಂಪ್ ಆಗಿದೆ. ಆವಾಗ ಅವನ ಅಧಃಪಾತಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ವಿಚಾರ. ತುಂಬಾ ಎಚ್ಚರ ವಹಿಸಬೇಕು. ನಾವು ಸಮಸ್ಯೆ ಬಂದಾಗ ದೇವಸ್ಥಾನಕ್ಕೆ ಓಡ್ತೇವೆ, ಜೋಯಿಸ್ರ ಹತ್ರ ಓಡ್ತೇವೆ, ಡಾಕ್ಟರ್ ಹತ್ರ ಓಡ್ತೇವೆ, ನಮಗೆ ಗೆಳೆಯರ ಹತ್ರ ಓಡ್ತೇವೆ. ಸೊ ಈ ತರ ಓಡುವಂತ ಸಂದರ್ಭ ಯಾಕೆ ಅಂತಂದ್ರೆ ನಮಗೆ ಪ್ರಾಪರ್ ನಾವು ವರ್ಕೌಟ್ ಮಾಡಲ್ಲ. ಆಹಾರದ ನಿಯಮಗಳನ್ನು ಪಾಲಿಸದೆ ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡುವ ಕಾಲಕ್ಕೆ ಇದು ದೇವರು ಮೆಚ್ಚುವಂತ ಕೆಲಸ ಹೌದೋ ಅಲ್ಲವೋ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ನೀವು ಡಿಸಿಷನ್ ತಗೊಂಡ್ರೆ ನೀವು ದೇವಸ್ಥಾನಕ್ಕೆ ಹೋಗೋ ಕೆಲಸ ಇಲ್ಲ. ದೇವಸ್ಥಾನಕ್ಕೆ ಅಂದ್ರೆ ನನ್ನ ಉದ್ದೇಶ ಸಮಸ್ಯೆಗೋಸ್ಕರ, ಸಮಸ್ಯೆಯಿಂದ ಹೋಗೋ ಕೆಲಸ ಇಲ್ಲ. ನೀವು ಬೇಕಾದ್ರೆ ದೇವರ ಬಗ್ಗೆ ಅತಿಯಾಗಿ ಹೆಚ್ಚಿನ ವಿಷಯಗಳು ತಿಳ್ಕೊಳ್ಬೇಕಾದ್ರೆ, ಒಳಗೆ ಆನಂದವಾಗಿ ರಮಿಸಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ, ತಪ್ಪೇನಿಲ್ಲ. ಆದ್ರೆ ಯಾವುದೋ ಒಂದು ರಿಕ್ವೈರ್ಮೆಂಟ್ ಇಟ್ಕೊಂಡು ಓಡೋ ಅವಶ್ಯಕತೆ ಇಲ್ಲ. ಜ್ಯೋತಿಷ್ಯದ ಅವಶ್ಯಕತೆ ಇಲ್ಲ. ಜ್ಯೋತಿಷ್ಯದ ಹತ್ರ, ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ ಅಂತಂದ್ರೆ ಏನೋ ಕಾಯಿಲೆ ಬಂದಿದೆ ಅಂತ. ಮಾನಸಿಕ ಕಾಯಿಲೆಗೆ ಜ್ಯೋತಿಷ್ಯ, ಶಾರೀರಿಕ ಕಾಯಿಲೆಗೆ ಡಾಕ್ಟರ್. ಹಿಂದೆ ಇವರಿಬ್ಬರು ಒಬ್ಬರೇ ಆಗಿದ್ರು, ಈಗ ಬೇರೆ ಆಗಿದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಅವನ ಹತ್ರ ಸ್ಟೆಥೋಸ್ಕೋಪ್ ಇರುತ್ತೆ, ಅವನ ಹತ್ರ ಹಾರೋಸ್ಕೋಪ್ ಇರುತ್ತೆ. ಅವನು ಫಿಸಿಕಲಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು, ಇವನು ಮೆಂಟಲಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಯಾಕಂತಂದ್ರೆ ಅವ್ರೇನು ಜಗತ್ತಿಗೆ ಸೋಷಿಯಲ್ ಸರ್ವಿಸ್ ಮಾಡಕ್ಕೆ ಯಾರು ಬಂದಿಲ್ವಲ್ಲ. ಸೋಷಿಯಲ್ ಸರ್ವಿಸ್ ಮಾಡ್ಲಿಕ್ಕೆ ಯಾರಾದ್ರೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ MBBS ಮಾಡ್ತಾರೆ? ಇಲ್ಲ. ಅದೇ ವಿಚಾರವಾಗಿ ಜ್ಯೋತಿಷ್ಯದಲ್ಲಿ ಒಳ್ಳೆ ಚೆನ್ನಾಗಿ ಬೇಕಾದೆಲ್ಲ ಚೆನ್ನಾಗಿ ವಿದ್ಯೆಯನ್ನು ಪಡ್ಕೊಂಡು ಅವನ ಸಮಯವನ್ನ ಸೋಷಿಯಲ್ ಸರ್ವಿಸ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾನೆ, ಮಾಡಲ್ವಲ್ಲ ಮೆಜಾರಿಟಿ. ಸೊ ಇದು ಆಲೋಚನೆ ಮಾಡಬೇಕು. ಈ ರೀತಿ ನಾವು ಆಲೋಚನೆ ಮಾಡಿದಾಗ ನಮಗೆ ನಮ್ಮನ್ನು ನಾವೇ ಕಾಪಾಡ್ಕೋಬಹುದು. ಎಕ್ಸ್ಟ್ರೀಮ್ ಕಂಡೀಷನ್ ಹೋಗೋಣ, ತುಂಬಾ ಎಕ್ಸ್ಟ್ರೀಮ್, ತುಂಬಾ ತೊಂದರೆ ಆಗಿದೆ, ಅಸಲು ಎಚ್ಚರ ಇಲ್ಲದೆ ಇದ್ದಾಗ ಏನೋ ಅನಾಹುತ ಆಗಿದೆ ಅಂತ ವಿಷಯಕ್ಕೆ ಹೋಗ್ಬೇಕು. ಪ್ರತಿಯೊಂದು ವಿಷಯಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಇದು ನಮ್ಮ ಮನಸ್ಸಿಗೆ, ನಮ್ಮ ಇಂದ್ರಿಯಗಳಿಗೆ ತರಬೇತಿ ಕೊಟ್ಟರೆ ಈ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಅವಕಾಶ ಉಂಟು ಅಂತಂಬುದು ಈ ಕೃಷ್ಣನ ವಿಚಾರದಿಂದ ನಮಗೆ ಈ ವಿಚಾರ ಗೊತ್ತಾಗ್ತದೆ. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ, ನೆಕ್ಸ್ಟ್ ಇದೇ ರೀತಿ ಮನಸ್ಸು ತಟಸ್ಥವಾಗಿ ಯಾವ ವಿಷಯವೂ ಗ್ರಹಿಸಿದ್ರೂ ಅಪಾಯ ಇಲ್ಲ. ಯಾವಾಗ ನಿಮಗೆ ಈ ಇಂದ್ರಿಯಗಳು ಯಾವುದು ಹಚ್ಚಿಕೊಳ್ಳದೇ ಇದ್ದಾಗ. ಇದರಿಂದ ಇಂದ್ರಿಯಗಳು ಮನಸ್ಸಿನ ಅಧೀನವಾಗ್ತದೆ, ಮನಸ್ಸು ವಿಧೇಯವಾಗ್ತದೆ. ಒಳಗಿಂದದ ನಿರ್ಲಿಪ್ತತೆಯನ್ನು ಬೆಳೆಸಿಕೊಂಡಾಗ ಎಲ್ಲರ ಜೊತೆ ಏಕಾಂತತೆಯನ್ನು ಬಳಸಬಹುದು. ಈ ರೀತಿ ಬದುಕಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು ಹಿಂದಿನ ಪಾಠದಲ್ಲೇ ನಾವು ಹೇಳಿದ್ದೇವೆ, ಈ ಮನಸ್ಸು ಅಂತ ಏನಿದೆ, ನಮ್ಮ ಶರೀರ ನೋಡಿ, ಶರೀರದ ಚಿತ್ರವನ್ನು ನಾವು ನೋಡಿದರೆ, ಶರೀರ ಅಂತಂಬುದು ರಥ. ನಾವು ರಥದಲ್ಲಿ ಕೂತಂತ ಜೀವ, ನಾವು ರಥದ ಒಳಗೆ ಕೂತಿದ್ದೇವೆ. ನಾನು ಅಂತ ಶರೀರವನ್ನು ತೋರಿಸ್ತೇವೆ. ಎಲ್ಲಿ ತೋರಿಸ್ತೇವೆ? ಹಾರ್ಟ್ ವಿಚಾರದಲ್ಲಿ ಇಲ್ಲಿ ತೋರಿಸ್ತೇವೆ. ನಾನು ಅಂತಂದ್ರೆ ಬೆಟ್ಟ ಇಲ್ಲಿಗೆ ಹೋಗ್ತೇವೆ. ಯಾಕಂದ್ರೆ ನಾನು ನಿವಾಸ ಸ್ಥಾನ ಅಲ್ಲೇ ಇರುತ್ತೆ. ನಾನು ಅಂದ ತಕ್ಷಣ ಕೈ ಹೋಗಿ ಕಣ್ಣತ್ರ ಹೋಗಲ್ಲ, ಕಿವಿ ಹತ್ರ ಹೋಗಲ್ಲ, ಕಾಲತ್ರ ಹೋಗಲ್ಲ, ಹೊಟ್ಟೆ ಹತ್ರ ಹೋಗಲ್ಲ. ಅದೇನಿದು ಹಾರ್ಟ್ ಹತ್ರ ಯಾಕೆ ತೋರಿಸ್ತೀವಿ ಅಂತಂದ್ರೆ, ಕಮಲ ಮಧ್ಯ ನಿವಾಸಿ ಜೀವ ಇರುವಂತ ಜಾಗ ಅದೇ, ಅದರ ಮನೆ ಅದು. ಹೃದಯದ ಕಮಲದಲ್ಲಿ ಜೀವ ಇರ್ತಾನೆ ಅಂತ ಹೇಳ್ತಾರೆ. ಅದರೊಳಗೆ ಭಗವಂತ, ಇದೆಲ್ಲ ನಮಗೆ ಬಹಳಷ್ಟು ವಿಚಾರಗಳು ಶಾಸ್ತ್ರದಲ್ಲಿ ಬರುತ್ತೆ. ಸೊ ಜೀವ ಒಳಗೆ ಇದೆ, ಶರೀರ ಇದೆ,
ಆ ಜೀವಕ್ಕೂ ಶರೀರಕ್ಕೂ ಮಧ್ಯ ಈ ಇಂದ್ರಿಯಗಳು, ಬುದ್ಧಿ, ಮನಸ್ಸು ಎಲ್ಲ ಇವೆ. ನಿಮಗೆ ಆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ತರ ಕೋಶಗಳು. ಅನ್ನಮಯ ಕೋಶ ಅಂದ್ರೆ ಫಿಸಿಕಲ್ ಬಾಡಿ, ಪ್ರಾಣಮಯ ಕೋಶ ಅಂದ್ರೆ ಪವರ್, ಶಕ್ತಿ, ಮನೋಮಯ ಕೋಶ ಅಂದ್ರೆ ಮನಸ್ಸು. ಈ ರೀತಿ ಈ ಮನಸ್ಸು ಈ ಶರೀರ ಇಂಟ್ರಾಕ್ಟ್ ಆಗ್ತದೆ. ಈ ಮನಸ್ಸಿನೊಳಗೆ ಬುದ್ಧಿ, ಈ ಮನಸ್ಸಿಗೂ ಈ ಶರೀರಕ್ಕೂ ಮಧ್ಯದಲ್ಲಿ ಇಂದ್ರಿಯಗಳಿರ್ತವೆ. ಸೊ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಸಮಸ್ಯೆ ಬಂದಾಗ ನಾರ್ಮಲ್ ಸ್ಟೇಜಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಾವು ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳದೆ, ಈ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳದೆ ಇಂದ್ರಿಯಗಳಿಂದ ವಿಷಯಗಳನ್ನ ಗ್ರಹಿಸು, ಆದರೆ ಅದಕ್ಕೆ ದಾಸನಾಗಬೇಡ. ಅಂದ್ರೆ ಅದೇ ಬೇಕು ಅಂತ ಹಠ ಹಿಡಿಬೇಡ ಅಂತ ಹೇಳ್ತಾರೆ. ಹಠ ಹಿಡಿದ್ರೆ ಏನಾಗ್ತದೆ ಅಂದ್ರೆ, ಈಗ ನೋಡಿ ಈ ಚಿತ್ರದಲ್ಲಿ ಎರಡು ವರ್ಗ ಹಗ್ಗವನ್ನು ಎಳಿತಾ ಇದೆ. ಒಂದು ವರ್ಗ ಇಂದ್ರಿಯಗಳು, ಇನ್ನೊಂದು ವರ್ಗ ಬುದ್ಧಿ, ಮಧ್ಯದಲ್ಲಿ ಹಗ್ಗ ಏನು, ಮನಸ್ಸು. ಇಂದ್ರಿಯಗಳು ಏನು ಮಾಡುತ್ತದೆ, ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ರಿಕ್ವೆಸ್ಟ್ ಮಾಡ್ತದೆ ಮನಸ್ಸನ್ನು. ಸೊ ಏನಿಲ್ಲ, ಒಳ್ಳೆ ಚೆನ್ನಾಗಿರುತ್ತೆ ಅಲ್ಲಿ ಒಳ್ಳೆ ಪದಾರ್ಥ ತಿನ್ನೋಣ, ಅವನು ತುಂಬಾ ಒಳ್ಳೆ ವ್ಯಕ್ತಿ, ಅವನ ಜೊತೆ ಇರೋಣ, ಈ ರೀತಿ ತನ್ನ ರಿಕ್ವೆಸ್ಟ್ಗಳನ್ನೆಲ್ಲ ಹೇಳ್ಕೊಡ್ತದೆ. ಮನಸ್ಸು ಏನು ಮಾಡ್ತದೆ, ಬುದ್ಧಿಯನ್ನ ಸಂಪರ್ಕಿಸಬೇಕು. ಬುದ್ಧಿ ಏನು ಮಾಡ್ತದೆ, ಬೇಡ, ಈ ತರ ಪದಾರ್ಥಗಳು ತಿನ್ನೋದು ಒಳ್ಳೆಯದಲ್ಲ, ಆರೋಗ್ಯ ಹಾಳಾದ್ರೆ ಮತ್ತೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಮನಸ್ಸನ್ನ ತನ್ನ ಕಡೆ ತಿರುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಇಂದ್ರಿಯಗಳೇನೋ ತನ್ನ ಕಡೆ ತಿರುಗಿಸ್ಕೊಳ್ಬೇಕು ಅಂತ, ಬುದ್ಧಿ ಏನೋ ತನ್ನ ಕಡೆ ತಿರುಗಿಸ್ಕೋಬೇಕು ಅಂತ, ಎರಡೂ ಕೂಡ ಮನಸ್ಸನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತೇವೆ. ಇದೇ ಮೇಲಿನ ಚಿತ್ರದಲ್ಲಿ ನಾವು ನೋಡುದು. ಕೃಷ್ಣ ಹಗ್ಗವನ್ನು ಇಟ್ಕೊಂಡಿರ್ತಾನೆ. ಹಗ್ಗದ ಒಂದು ಭಾಗ ಕುದುರೆಗಳಿಗೆ ಕಟ್ಟಿರ್ತೀವಿ, ಇನ್ನೊಂದು ಭಾಗ ಕೃಷ್ಣನ ಕೈಯಲ್ಲಿ, ಅಂದ್ರೆ ಡ್ರೈವರ್ ಕೈಯಲ್ಲಿ. ಕುದುರೆಗಳನ್ನ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಕುದುರೆಗಳನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಕೃಷ್ಣ ಆ ಹಗ್ಗವನ್ನ ಟೈಟಾಗಿ ಹಿಂದಕ್ಕೆ ಎಳ್ಕೊಂಡ ಅಂತ ಅನ್ಕೊಳ್ಳಿ. ಆಟೋಮೆಟಿಕ್ ಏನಾಗುತ್ತೆ, ಕೃಷ್ಣನ ಇರುವಂತ ಡೈರೆಕ್ಷನ್ ಅಲ್ಲಿ ಹಗ್ಗ ಹೋಗ್ತದೆ. ಆ ಡೈರೆಕ್ಷನ್ ಆ ಹಗ್ಗದ ಇನ್ನೊಂದು ಎಂಡ್ ಕುದುರೆಗಳಿಗೆ ಕಟ್ಟಿರ್ತಾರದ ಕಾರಣ ಅದು ಸ್ಟಾಪ್ ಆಗ್ತದೆ. ಅದೇ ಕೃಷ್ಣಗೆ ಬಲ ಉಪಯೋಗಿಸದೆ ಇದ್ದಂದ್ಕೊಳ್ಳಿ, ಸ್ವಲ್ಪ, ಯಾಕಂದ್ರೆ ನಾರ್ಮಲ್ ಆಗಿ ಹೋಗ್ಬೇಕಾದ್ರೆ ಅದನ್ನ ಫ್ರೀ ಆಗಿ ಬಿಡ್ಬೇಕು. ಆವಾಗ ಕೃಷ್ಣ ಏನ್ ಮಾಡ್ತಾನೆ, ಸ್ವಲ್ಪ ಲೂಸ್ ಆಗಿ ಬಿಡ್ತಾನೆ ಹಗ್ಗವನ್ನು. ಆವಾಗ ಕುದುರೆಗಳು ಏನ್ ಮಾಡ್ತಾರೆ, ತನಗೆ ಬೇಕಾದ ಡೈರೆಕ್ಷನ್ ಹೋಗ್ತದೆ. ಇದು ನಾರ್ಮಲ್ ಸ್ಟೇಜ್. ಇನ್ ಕೇಸ್ ಆ ರಥವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರದೇ ಇದ್ರೆ, ಈಗ ಕೃಷ್ಣ ಅಂದ್ರೆ ಓಕೆ, ಉತ್ತರ ಕುಮಾರನ ಕೂಡಿಸಿ ಅನ್ಕೊಳ್ಳಿ, ಬೇರೆ ಇನ್ಯಾರನ್ನೂ ಕೂಡಿಸಿ, ಅವನಿಗೆ ರಥವನ್ನ ಕುದುರೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಕುದುರೆಗಳು ಏನ್ ಮಾಡ್ತದೆ, ತನ್ನ ಇಷ್ಟವನ್ನಾಗಿ ಬೇಕಾದ ಕಡೆ ಡೈರೆಕ್ಷನ್ಗೆ ಆ ರಥವನ್ನು ತಗೊಂಡು ಹೋಗ್ತದೆ. ಇದು ಆಗುವಂತ ಸ್ಥಿತಿ. ಇಲ್ಲಿ ಹಗ್ಗ ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ಹಗ್ಗವೇ ಪ್ರಧಾನ, ಮನಸ್ಸೇ ಪ್ರಧಾನ. ಮನಸ್ಸನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಇಂದ್ರಿಯಗಳು ಏನ್ ಮಾಡ್ಲಿಕ್ಕೂ ಆಗಲ್ಲ. ಇಲ್ಲದೇ ಇದ್ರೆ ಏನಾಗುತ್ತೆ, ಇಂದ್ರಿಯಗಳು ತನ್ನ ಮನಸ್ಸನ್ನು ತನ್ನ ಕಡೆ ಎಳ್ಕೊಳ್ಳುತ್ತೆ, ತನಗೆ ಬಯಸಿದ್ದನ್ನೆಲ್ಲ ಬೇಕು ಅಂತ ರಿಕ್ವೆಸ್ಟ್ ಹಾಕ್ತದೆ, ಎಲ್ಲವನ್ನು ಬಯಸ್ತಾ ಹೋಗ್ತದೆ. ಬಯಸಿದ್ರೆ ಏನಾಗ್ತದೆ, ಸಿಗದೇ ಇದ್ರೆ ಕ್ರೋಧ, ಸಮೋಹ, ಸ್ಮೃತಿ ವಿಭ್ರಮ, ಬುದ್ಧಿನಾಶ, ಆತ್ಮನಾಶ. ಅದೇ ಬುದ್ಧಿ ಈ ಕಡೆ ಎಳ್ಕೊಂತ ಅನ್ಕೊಳ್ಳಿ, ಮನಸ್ಸನ್ನ ಇಲ್ಲ ಇಲ್ಲ ನೀನ್ ಹತ್ರ ಹೋಗೋಂಗಿಲ್ಲ, ನೀನ್ ನನ್ನ ಕಂಟ್ರೋಲ್ನಾಗೆ ಇರಬೇಕು, ಸೊ ಈ ರೀತಿ ಅನಾಹುತಗಳಾಗ್ತದೆ, ನೀನ್ ಎಚ್ಚರ ವಹಿಸಬೇಕು ಅಂತ ತನ್ನ ಕಡೆ ಎಳ್ಕೊಂತ ಅನ್ಕೊಳ್ಳಿ. ಅಲ್ಲೇನಾಗ್ತದೆ, ಅಲ್ಲಿಗೆ ನಿಯಂತ್ರಣ ಒಂದು ವೇಳೆ ನನ್ನ ಬಯಸಿದ್ದು ಸಿಗದೇ ಇದ್ರೂ ಕೂಡ ಮನಸ್ಸು ತಟಸ್ಥವಾಗಿರ್ತದೆ. ಯಾಕೆಂತಂದ್ರೆ ಈ ಅನಾಹುತಗಳೆಲ್ಲ ಇದಲ್ವಾ, ಆ ಅನಾಹುತಗಳನ್ನ ನಾವು ಪಾರಾದ್ವಿ ಅಂತ ಅಂದ್ಕೊಳ್ತೇವೆ. ಹಾಗೆ ನಮಗೆ ಈ ರಥವನ್ನು ನಿಯಂತ್ರಣ ಮಾಡಲಿಕ್ಕೆ ಕೃಷ್ಣ ಹೇಗೆ ನಾವು ರಥದ ಜಾಗದಲ್ಲಿ ಕೂರಿಸಿದ್ದೇವೋ ಡ್ರೈವರ್ ಆಗಿ, ನಮ್ಮಲ್ಲಿ ಕೂಡ ಮನಸ್ಸನ್ನ ನಿಯಂತ್ರಣ ಮಾಡಕ್ಕೆ ಬುದ್ಧಿ ಅಂತಂಬೋದು ಕೃಷ್ಣನ ಜಾಗದಲ್ಲಿ ಕೂತಿದೆ. ಈ ಬುದ್ಧಿಯನ್ನು ಕೂಡ ನಾವು ಕೃಷ್ಣನ ಕೈಯಲ್ಲಿ ಕೊಟ್ಟಿವಿ ಅಂದ್ಕೊಳ್ಳಿ, ಆಪರೇಟ್ ಮಾಡ್ಲಿಕ್ಕೆ ಸೇಫ್. ಅಂದ್ರೆ ಕೃಷ್ಣನ ಕೈಯಲ್ಲಿ ಕೊಡೋದಂದ್ರೆ ಕೃಷ್ಣ ಹೇಳಿದ್ದನ್ನ ನಾವು ನೆನಪಿಟ್ಟುಕೊಂಡು ಸಮಸ್ಯೆಗಳು ಬಂದಾಗ ಅದನ್ನ ನಾವು ಉಪಯೋಗಿಸಿಕೊಂಡ್ರೆ ಯಾವ ರೀತಿ ಸಮಸ್ಯೆಯೂ ಬರಲ್ಲ. ರಥ ತುಂಬಾ ಸೇಫ್, ಈ ಶರೀರ ಎಂಬ ರಥ ತುಂಬಾ ಸೇಫ್ ಆಗಿ ಹೋಗ್ತದೆ. ಇದೆಲ್ಲದಕ್ಕೂ ಜೀವನದಲ್ಲಿ ಲೌಕಿಕ ಅಲೌಕಿಕ ಎಲ್ಲದಕ್ಕೂ ಅಪ್ಲೈ ಮಾಡಿಕೊಡಿ, ಇದೇ ರೂಲೇ ಫಾಲೋ ಆಗ್ತದೆ. ಮನಸ್ಸು ಅಂತ ಇದು ಎಲ್ಲದಕ್ಕೂ ಒಂದೊಂದು ವೀಕ್ನೆಸ್ ಇದೆ. ಇಂದ್ರಿಯಗಳಿಗೂ ವೀಕ್ನೆಸ್ ಇದೆ, ಮನಸ್ಸಿಗೂ ವೀಕ್ನೆಸ್ ಇದೆ, ಬುದ್ಧಿಗೂ ವೀಕ್ನೆಸ್ ಇದೆ.
ಅದನ್ನೆಲ್ಲ ಓವರ್ಕಮ್ ಮಾಡಲಿಕ್ಕೆ ಬೇಕಾದಂಥ ಶಿಕ್ಷಣೆಯನ್ನು ಕೊಡಬೇಕು. ಇಲ್ಲದೇ ಇದ್ರೆ ಆಗೋದಿಲ್ಲ. ಶಿಕ್ಷಣ ಇಲ್ಲದ್ರೆ ನೀವು ಗೆಲ್ಲಿಕ್ಕೆ ಆಗೋದಿಲ್ಲ. ನಾವು ಉದ್ಯೋಗ ಬೇಕು ಅಂತಂದ್ರೆ ನಾವು ಆ ಉದ್ಯೋಗ ಬೇಕಾದ್ರೆ ಸಂಪಾದನೆ ಹೇಗೆ ಮಾಡಬೇಕು ಅಂತ ನಾವು ಶಿಕ್ಷಣ ಪಡಿತೇವೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿಂದ ತೊಂದರೆ ಆಗಬಾರದು ಅಂತಂದ್ರೆ ಅದನ್ನು ಶಿಕ್ಷಣ ಪಡಿಬೇಕು. ಇಂದ್ರಿಯಗಳಿಗೆ ವೀಕ್ನೆಸ್ ಇರುತ್ತೆ. ತನಗೆ ಬೇಕಾದಂತ ರುಚಿ ಹೇಗನ್ನ ಹಾಗೆ ಅದನ್ನು ಪಡಿಲೇಬೇಕು. ತುಂಬಾ ಅದಕ್ಕೆ ಸಂತೋಷವಾಗ್ತದೆ. ಮನಸ್ಸು ಏನ್ ಮಾಡ್ತದೆ, ಯಾವುದು ಇಷ್ಟಪಟ್ಟಿದೋ ಅದೇ ಮತ್ತೆ ಬೇಕು ಅಂತ. ಆ ಇಷ್ಟಪಡೋದೇನೋ ಒಳ್ಳೆ ವಿಚಾರ ಆದ್ರೆ ಪರವಾಗಿಲ್ಲ, ಕೆಟ್ಟ ವಿಚಾರ ಆದ್ರೆ ದೇವರಿಗೆ. ಬುದ್ಧಿಗೂ ಒಂದು ವೀಕ್ನೆಸ್ ಇದೆ. ಬುದ್ಧಿಗೆ ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ಅದು ಒನ್ ಸೈಡ್ ಡೆಸಿಷನ್ ಕೊಡ್ತದೆ. ಅದು ಪರ್ಫೆಕ್ಟ್ ಆಗಿರುತ್ತೆ ಅಂತಿಲ್ಲ, ಬಯಾಸ್ಡ್ ಆಗಿರ್ತದೆ, ಅನ್ಬಯಾಸ್ಡ್ ಇರಲ್ಲ. ಬುದ್ಧಿಗೆ ಕೂಡ ಆವಾಗ ಆವಾಗ ಜಾಡ್ಯ ಬರುತ್ತೆ, ಲೇಸಿನೆಸ್. ಬುದ್ಧಿಗಿರುವಂತ ಮೇನ್ ಕ್ವಾಲಿಟಿ ಏನಂತಂದ್ರೆ ಲೇಸಿನೆಸ್. ಅದು ಬೇಗ ಇಷ್ಟಪಡಲ್ಲ, ಆಲೋಚನೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಸಣ್ಣ ಮಕ್ಕಳು ಶಾಲೆಗೆ ಹೋಗಿ ಓದಿಕೊಳ್ಳಿ ಅಂತಂದ್ರೆ ಅವ್ರು ಇಷ್ಟಪಡ್ತಾರೆ ಹೋಗಿ ಓದಿಕೊಳ್ಳಿಕ್ಕೆ? ಇಷ್ಟಪಡೋದಿಲ್ಲ. ಓದಬೇಕು ಅಂತಂದ್ರೆ ಆಟ ಬೇಕಾದ್ರೆ ಎಷ್ಟೊತ್ತು ಆಡೋದು ಆಡ್ತಾರೆ, ಬೇಕಾದ್ರೆ ಏನೇನು ಗೇಮ್ ಇಡ್ರಿ ಆಡ್ತಾರೆ. ಆದ್ರೆ ವಿಷಯವನ್ನ ಗ್ರಹಿಸಿ ತಲೆ ಒಳಗೆ ಇಟ್ಕೋಬೇಕು ಅಂತಂದ್ರೆ ಅವರಿಗೆ ಇಂಟ್ರೆಸ್ಟ್ ತೋರಿಸಲ್ಲ. ಯಾಕೆ ಅಂತಂದ್ರೆ ಬುದ್ಧಿಗೆ ಲೇಸಿನೆಸ್ ಇರುತ್ತೆ. ಅದನ್ನು ಓವರ್ಕಮ್ ಮಾಡಿದ್ರೆ ಇನ್ಫಾರ್ಮೇಶನ್ ಒಳಗೆ ಹೋಗ್ತದೆ. ಸೊ ಇದು ತುಂಬಾ ಕಷ್ಟದ ಕೆಲಸ. ಹಾಗಾಗಿ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಾವು ಈ ಕ್ರೋಧಕ್ಕಾಗ್ಲಿ ಮೋಹಕ್ಕೆ ಒಳಗಾಗ್ಲಿ ನಾವು ಬೀಳೋದಿಲ್ಲ ಅಂತಂಬೋದು ಇದರ ಮುಖಾಂತರ ಕೃಷ್ಣ ನಮಗೆ ಕೊಡುವಂತ ಸಂದೇಶ. ಮತ್ತೆ ಮನಸ್ಸು ಒಂದು ವೇಳೆ ಕೊಳೆ ಆಯ್ತು ಅಂದ್ಕೊಳ್ಳಿ, ಇನ್ಫೆಕ್ಟ್ ಆಯ್ತು ಅಂತ ಅಂದ್ಕೊಳ್ಳಿ. ಯಾವಾಗ ಇನ್ಫೆಕ್ಟ್ ಆಗ್ತದೆ? ಇಂದ್ರಿಯಗಳಿಂದ ನೋಡಬಾರದ್ದು, ಕೇಳಬಾರದ್ದು, ತಿನ್ನಬಾರದ್ದು, ವಾಸನೆ ನೋಡಬಾರದು, ಮುಟ್ಟಬಾರದ್ದು ಎಲ್ಲವನ್ನು ಮಾಡಿದರೆ ಅವಾಗ ಮನಸ್ಸೇನಾಗುತ್ತೆ? ಅದೇ ಬೇಕು ಅಂತ ಬಯಸುತ್ತೆ. ಬಯಸಿದ್ದೆಲ್ಲ ಸಿಗೋದಿಲ್ಲ. ಸಿಗದಿದ್ದಾಗ ಏನಾಗುತ್ತೆ? ಕೋಪ ಬರುತ್ತೆ. ಕೋಪ ಬಂತು ಅಂದ್ರೆ ಮನಸ್ಸು ಕೊಳೆ ಆಯ್ತು ಅಂತ ಅರ್ಥ. ಯಾಕಂದ್ರೆ ಕೋಪ ಬಂದ ಮೇಲೆ ಅದನ್ನು ಪಡಿಬೇಕು ಅಂತ ಛಲ ಮಾಡ್ತಾನೆ, ಕಮಿಟ್ ಆಗ್ತಾನೆ. ಅದಕ್ಕೆ ಧರ್ಮವಾ ಅಧರ್ಮವಾ ಸಂಬಂಧ ಇಲ್ಲ. ಈ ಸ್ಟೇಜಲ್ಲಿ ಏನಾಗುತ್ತೆ? ಮನಸ್ಸು ಕೊಳೆ ಆಗಿರ್ತದೆ. ಯಾಕಂದ್ರೆ ಕೊಳೆ ಆಗೋದಂದ್ರೆ ಏನು? ದುಃಖಕ್ಕೊಳಗಾಗೋದು. ಕ್ರೋಧ ಅಂದ್ರೆ ದುಃಖ ಬರುತ್ತೆ. ನನಗಿಂತಲೂ ಇನ್ಫೀರಿಯರ್ ಆಗಿ ಸಿಕ್ತು, ಅದಕ್ಕೆ ಕೋಪ. ನನಗಿಂತಲೂ ಮೇಲೆ ಯೋಂಗ್ ಸಿಕ್ತು, ಅದು ಭಯ. ಇದೆರಡೂ ಕೂಡ ದುಃಖಕ್ಕೆ ಕಾರಣ. ದುಃಖ ಅಂತ ಮೊದಲನೇ ಕೊಳೆ ಅಂತ. ಮನಸ್ಸು ಒಂದು ವೇಳೆ ತಿಳಿ ಆಯ್ತು ಅಂದ್ಕೊಳ್ಳಿ, ಎಲ್ಲ ತಿಳಿ ಸ್ವಚ್ಛವಾಗಿರ್ತದೆ. ಎಲ್ಲ ಸಮಸ್ಯೆ ಇರುವುದು ಮನಸ್ಸು ಕೊಳೆಯಾಗುವುದರಿಂದ. ನಮಗೆ ನಮ್ಮ ಮನಸ್ಸಿನ ಸ್ವಚ್ಛತೆಯ ಬಗ್ಗೆ ಗಮನ ಇಲ್ಲದಿದ್ದರೆ ಇತರ ಎಲ್ಲಾ ಕಾರ್ಯಗಳು ವ್ಯರ್ಥ ಆಗ್ತದೆ. ಮನಸ್ಸು ಸ್ವಚ್ಛ ಮಾಡಿದ್ರೆ ಮಾಡಿ, ಅದೇ ಪ್ರಸನ್ನವಾದ ಸ್ಥಿತಿ ಅಂತ ಹೇಳ್ತಾರೆ. ಮನಸ್ಸು ತಿಳಿಯಾದಾಗ ಸರ್ವ ದುಃಖವು ತನ್ನಷ್ಟಕ್ಕೆ ತಾನೇ ಕಣ್ಮರೆಯಾಗುತ್ತೆ. ಇದು ದುಃಖಾತೀತ ಸ್ಥಿತಿ ಅಂತ ಕರೀತಾರೆ. ಸರಿ, ಮನಸ್ಸು ತಿಳಿಯಬೇಕಂದ್ರೆ ಅದು ಭಗವಂತನನ್ನು ತಿಳಿಯಲು, ಯಾವಾಗ ಮನಸ್ಸು ತಿಳಿಯಾಗತ್ತೋ ಅದು ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಾವು ಏನ್ ಮೇನ್ ಪಾಯಿಂಟ್ ಏನು? ಭಗವಂತನನ್ನು ತಿಳ್ಕೊಳ್ಬೇಕು ಅಂದ್ರೆ ಮನಸ್ಸು ಫಸ್ಟ್ ಸಹಕಾರ ಮಾಡಬೇಕು. ಮನಸ್ಸು ಲೌಕಿಕ ಜೀವನದಲ್ಲಿ ಡಿಸ್ಕಂಟೆಂಟ್ಮೆಂಟ್ ಆಗಿದ್ರೆ ಆಧ್ಯಾತ್ಮಿಕ ಜೀವನ ಹೆಂಗ್ ಸ್ಟಾರ್ಟ್ ಆಗುತ್ತೆ? ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ, ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗುವುದೇ ಲೌಕಿಕ ಜೀವನದಲ್ಲಿ ಒಂದು ಲೈನ್ ಹಾಕಿದ ಮೇಲೆ. ಒಂದು ಲೈನ್ ಹಾಕಿರ್ಬೇಕು. ಇಂದ್ರಿಯಗಳಿಂದ ಪಡೆಯುವಂತಹ ಸುಖ, ಮನಸ್ಸು ಬಯಸುವಂತಹ ಸುಖಕ್ಕೆ ಒಂದು ಬೌಂಡರಿ ಅಂತ ಇದ್ದರೆ ಅದನ್ನು ಸಾಧಿಸ್ಬೋದು. ಓಕೆ, ಇಲ್ಲವರೆಗೂ ನನ್ನ ಬೌಂಡ್ರಿ, ಇದನ್ನು ಸಾಧಿಸಿದ ಮೇಲೆ ನನ್ನ ಲೈಫ್ ಟೈಮ್ ಎಲ್ಲ ಕೂಡ ನಾನು ಆಧ್ಯಾತ್ಮಿಕದಲ್ಲಿ ಬಳಸ್ತೇನೆ ಅಂತ ಹೇಳ್ಬೋದು. ಆದ್ರೂ ಅದನ್ನು 60 ವರ್ಷಕ್ಕೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ 60 ವರ್ಷದಲ್ಲಿ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ನಿಮ್ಮ ಮನಸ್ಸು, ಬುದ್ಧಿ ಆವಳಿಗೆ ಸಾಂಸಾರಿಕ ವಿಚಾರದಲ್ಲಿ ಚೆನ್ನಾಗಿ ಒದ್ದಾಡಿ 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 ಅದರ ಎಫಿಷಿಯನ್ಸಿ ಎಲ್ಲ ಹೊರಟೋಗುತ್ತೆ. ಆದ್ರೆ ಶಾಸ್ತ್ರಕಾರ ಹೇಳ್ತಾರೆ ಎರಡು ಪ್ಯಾರಲಲ್ ಆಗಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಒಂದು ಸಲ ಮನಸ್ಸು ಬುದ್ಧಿ ಪ್ರಸನ್ನವಾದರೆ ಆಧ್ಯಾತ್ಮಿಕ ಜೀವನ ಅಂತಂಬುದು ಶುರು ಆಗ್ತದೆ. ಇಲ್ಲದ್ರೆ ಆಧ್ಯಾತ್ಮಿಕ ಜೀವನ ಶುರು ಆಗೋದಿಲ್ಲ. ನಾವು ಅಂದ್ಕೊಳ್ತೇವೆ ನಾಲ್ಕು ಯಾವುದೋ ಭಜನಾ ಪುಸ್ತಕಗಳು ಇಟ್ಟುಕೊಂಡು 2-3 ಪ್ರವಚನಕ್ಕೆ ಹೋದ್ರೆ ನಾವು ಆಧ್ಯಾತ್ಮಿಕ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ. ಅದು ಕೇವಲ ನೋಡೋರಿಗೆ ಕಾಣುತ್ತಷ್ಟೇ, ಶಾಸ್ತ್ರ ಪ್ರಕಾರ ಅಲ್ಲ. ಆಧ್ಯಾತ್ಮಿಕ ಶುರು ಆಗೋದು ಯಾವಾಗ ಅಂತಂದ್ರೆ ಲೌಕಿಕದಲ್ಲಿ ಕಂಟೆಂಟ್ಮೆಂಟ್ ಇದ್ದಾಗ. ಲೌಕಿಕದಲ್ಲಿ ಕಂಟೆಂಟ್ಮೆಂಟ್ ಇಲ್ಲ ಅಂತ ಅಂದ್ಕೊಡಿ,
ಎರಡು ಪುಸ್ತಕಗಳನ್ನ ಹಾಕೊಂಡು ಮಠಕ್ಕೆ ಹೋಗ್ತೇವೆ. ಮಠಕ್ಕೆ ಹೋಗಿ ಅಲ್ಲಿ ಮಾಮೂಲಿ ಭಜನೆ ಗಿಜನೆ ವಿಷ್ಣು ಸಹಸ್ರನಾಮ ಪಾರಾಯಣ ಎಲ್ಲ ಮಾಡಿಕೊಡ್ತೇವೆ. ಮರುದಿನ ಮಾಮೂಲಿ ಮತ್ತೆ ನನಗೆ ರಿಟೈರ್ ಆಗಿದ್ದೀನಿ, ಮನೆಗೆ ಕೂತ್ಕೋಬೇಕು ಅಂತ ಕಷ್ಟ, ಏನಾದ್ರು ಕೆಲಸ ಇದ್ರೆ ಹೇಳಿ, ಮತ್ತೆ ಶುರುವಾಗ್ತದೆ. ಯಾಕೆಂತಂದ್ರೆ ಆಧ್ಯಾತ್ಮಿಕ ಜೀವನ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಲೌಕಿಕದಲ್ಲಿ ಒಂದು ಲೈನ್ ಹಾಕ್ಬಿಡ್ಬೇಕು. ಬೇಡ ಅಂತ ಹೇಳ್ತಾ ಇಲ್ಲ, ಇನ್ನು ಸಾಕು ಅಂತ ಅನಿಸ್ಬೇಕು. ಇಲ್ಲಂದ್ರೆ ಆಧ್ಯಾತ್ಮಿಕ ಜೀವನ ಪ್ರಾರಂಭ. ಆಧ್ಯಾತ್ಮಿಕ ಅಂದ್ರೆ ಏನು? ಇನ್ನು ಶರೀರದ ಬಗ್ಗೆ, ಶರೀರವನ್ನ ಸ್ಯಾಟಿಸ್ಫೈ ಮಾಡೋದು ಆಯ್ತು, ಇನ್ನು ಮನಸ್ಸನ್ನು ಸ್ಯಾಟಿಸ್ಫೈ ಮಾಡುವಂತ ಕೆಲಸ ಮಾಡೋಣ ಅಂತ ಒಂದು ಛಲವನ್ನು ಹಿಡಿಯೋದೇ ಆಧ್ಯಾತ್ಮಿಕ ಜೀವನ. ಅಷ್ಟೇ ಆಗಲಿ ಅದು ಪ್ರವಚನ, ಮಂಗಳ, ಊಟ, ಭಜನೆ, ಆರಾಧನೆಗಳು ಇದಲ್ಲ. ಇಲ್ಲಿ ಹೇಳ್ತಾರೆ, ಕೊಳೆಯಾದಂತ ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡೋದು ಸಾಧ್ಯ ಇಲ್ಲ. ಒಳಗೆ ಕೋಪ ಇಟ್ಟುಕೊಂಡು, ಒಳಗೆ ಬಯಕೆಗಳ ಸರಮಾಲೆ ಇಟ್ಟುಕೊಂಡು ಭಗವಂತನನ್ನು ನೆನೆಸ್ತಿದ್ರೆ ಸಾಧ್ಯ ಇಲ್ಲ. ನೆನೆಸ್ತೇವೆ ನಾವು, ಯಾಕೆಂತಂದ್ರೆ ನಾವು ಭಗವಂತನ ನೆನೆಸೋದೆಲ್ಲ ಕೂಡ ನನ್ನ ಮನಸ್ಸು ಬಯಸಿದಂತ ಬಯಕೆಗಳ ಸರಮಾಲೆ ಈಡೇರಲಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳೋದಷ್ಟೇ ಭಗವಂತನ. ಆಧ್ಯಾತ್ಮಿಕ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾರೆ. ಏನ ಬೇಕು, ಇಷ್ಟು ದಿನ ನಂದಾಯಿತು, ನನ್ನ ಮಗನಿಗೆ ಒಂದು ಒಳ್ಳೆ ಮಗು ಆಗಲಿ, ಮಗು ಆಯಿತು, ಆ ಮಗು ಒಳ್ಳೆ ಸೀಟ್ ಬರಲಿ, ಆ ಮಗು ಮೊಮ್ಮಗು ಮದುವೆ ಆಗಲಿ, ಇಷ್ಟೇ ಜೀವನ. ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ. ನನ್ನ ವಿದ್ಯೆ ಚೆನ್ನಾಗಿರ್ಬೇಕು, ನನ್ನ ಉದ್ಯೋಗ ಬರಬೇಕು, ನನಗೆ ವಿವಾಹ ಆಗಬೇಕು, ನನ್ನ ಸಂತಾನ ಆಗಬೇಕು. ನೆಕ್ಸ್ಟ್ ನನ್ನ ಮಗನಿಗೆ ವಿದ್ಯೆ ಬರಬೇಕು, ನನ್ನ ಮಗನಿಗೆ ಉದ್ಯೋಗ ಬರಬೇಕು, ಅವನಿಗೆ ವಿವಾಹ ಆಗಬೇಕು, ಅವನಿಗೆ ಸಂತಾನ ಆಗಬೇಕು. ನೆಕ್ಸ್ಟ್ ಮತ್ತೆ ಮೊಮ್ಮಗ್ಗೆ ವಿದ್ಯೆ ಬರಬೇಕು, ಮೊಮ್ಮಗ್ಗೆ ಉದ್ಯೋಗ. ಯಾಕಂದ್ರೆ ಮತ್ತೆ ಅದೇ ಅಲ್ವಾ, ಮೊಮ್ಮಗ ಹುಟ್ಟಿದ ಅಂತಂದ್ರೆ ಅವನು ರಿಟೈರ್ ಆಗಿರ್ತಾನೆ. ಮಗ ಸೊಸೆ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್. ಇವ್ರ ಕೆಲಸ ಏನು? ತಾಯಿ ಮನೆಗೆ ಟಿಫನ್ ಮಾಡೋದು, ತಂದೆ ಏನ್ ಮಾಡ್ತಾನೆ, ಆ ಮಗುನ ಹಿಡ್ಕೊಂಡು ಕಾನ್ವೆಂಟಿಗೆ ಹೋಗಿ ಬಿಟ್ಟು ಬರೋದು, ಇಷ್ಟೇ ಕೆಲಸ. ಮೊಮ್ಮಗನ ವಿದ್ಯೆ, ಮೊಮ್ಮಗನಿಗೆ ಉದ್ಯೋಗ, ಮೊಮ್ಮಗ ವಿವಾಹ, ಮೊಮ್ಮಗನಿಗೆ ಸಂತಾನ ಆಯ್ತು ಅಂದ್ಕೊಳ್ಳಿ. ದೊಡ್ಡ ಸಾಧಿಸಂಗೆ ಷಷ್ಠಾಬ್ದ ಪೂರ್ತಿ ಮಾಡ್ಕೊಂಡ್ಬಿಡೋಣ, ಸಹಸ್ರ ಚಂದ್ರ ದರ್ಶನ, ಏನು ಇದೊಂದು ಈ ರೀತಿ ಆಗ್ತದೆ. ಇಲ್ಲಿ ಈ ವಿಚಾರ, ಈ ಸೈಕಲ್ ಏನಿದೆ, ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಈ ಸೈಕಲ್ ಡಿಸ್ಟರ್ಬ್ ಆಗಬಾರ್ದು ಅಂತ, ಅದು ಕೂಡ ಏನು, ಭಗವಂತನ ಮೇಲೆ ಪ್ರೀತಿಯಿಂದ ಹೋಗೋದಲ್ಲ, ಭಯದಿಂದ ಹೋಗೋದು. ಒಂದು ವೇಳೆ ಭಗವಂತನ ದೇವಸ್ಥಾನಕ್ಕೆ ಹೋಗದೇ ಇದ್ರೆ ಭಗವಂತನೇ ಈ ಸೈಕಲ್ ಡಿಸ್ಟರ್ಬ್ ಮಾಡ್ರಿ ಏನ್ ಕತಿ. ಪ್ರವಚನದಲ್ಲ ನಾವು ಕೇಳಿರ್ತೀವಲ್ಲ, ಎಲ್ಲವನ್ನೂ ಭಗವಂತನೇ ಮಾಡಿಸ್ತಾನೆ, ಭಗವಂತನ ಸಂಕಲ್ಪ ಇಲ್ಲದೆ ಇದ್ರೆ ಒಂದು ಹುಲ್ ಕಡ್ಡಿ ಕೂಡ ಹಲ್ಲಾಡುವುದಿಲ್ಲ. ಅಂದ್ರೆ ಏನು, ನನಗೆ ಕಷ್ಟ ಕೊಡೋದು ಕೂಡ ಭಗವಂತನೇ, ಇದು ಬಂದ್ಬಿಡ್ತದೆ. ಈಗ ಭಗವಂತ ಕಷ್ಟ ಕೊಡ್ತಾನೆ, ತಾನು ಹೇಳಿದ್ದು ಮಾಡದೇ ಇದ್ರೆ ಸಿಟ್ಟು ಮಾಡ್ತಾನೆ, ಶಿಕ್ಷೆ ಕೊಡ್ತಾನೆ ಅಂದಾಗ ಸರಿ ಆತನೊಂದು ಪ್ಲೀಸ್ ಮಾಡ್ಬಿಡೋಣ, ರಿಕ್ವೆಸ್ಟ್ ಮಾಡ್ಬಿಡೋಣ, ನಾವು ಮಾಡೋಂಥ ತಪ್ಪು ಕೆಲಸ ಆತನಿಗೆ ಒಂದು ಪಾಲು ಕೊಟ್ಬಿಟ್ರೆ ಆಯ್ತಲ್ವ. ಸೊ ನಿನಗೆ ಇದು ಮಾಡಿದ್ರೆ ನನಗೆ ಪೂಜೆ ಕೊಡ್ತೀನಿ, ನಿನ್ನ ಗುಡಿಸುತ್ತು ಅಭಿಷೇಕ, ನಿನಗೆ ಅಭಿಷೇಕ ಮಾಡಿಸ್ತೀನಿ, ಗುಡಿಸುತ್ತು ನಾನು ಪ್ರದರ್ಶನ ನಮಸ್ಕಾರ ಮಾಡ್ತೀನಿ, ಹೆಜ್ಜೆ ನಮಸ್ಕಾರ ಮಾಡ್ತೀನಿ, ನಿಮ್ದು ಇದು ಎಕ್ಸ್ಟ್ರೀಮ್ ದೊಡ್ಡ ದೇವಸ್ಥಾನ ಅಲ್ಲಿ ನಡ್ಕೊಂಡು ಬರ್ತೀನಿ, ಈ ರೀತಿ ಎಲ್ಲ ನಾವು ಹರಿಸ್ಕೊಳ್ತೀವಿ. ಈ ವಿಚಾರಕ್ಕೆ ಭಗವಂತನ ಹತ್ರ ಹೋಗ್ತೀವಿ ವಿನ ಆಧ್ಯಾತ್ಮಿಕ ವಿಚಾರಕ್ಕೆ, ಇದು ನನ್ನ ಲೌಕಿಕ ಜೀವನ ಸಾಕು, ನೀನು ಬೇಕಾದನ್ನೆಲ್ಲ ಕೊಟ್ಟಿದ್ದೀಯ, ಶರೀರದಿಂದ ಅನುಭವಿಸಬೇಕಾದಂತಹ ಸಮಸ್ತ ಸುಖಗಳನ್ನು ಅನುಭವಿಸಿದ್ದೇನೆ, ಅನುಭವಿಸಿದ್ರೆ ಇದ್ರೂ ಕೂಡ ಇನ್ನು ಮೇಲೆ ನೀವು ಕೊಟ್ಟರು ಅನುಭವಿಸಕ್ಕೆ ಯೋಗ್ಯತೆ ಇಲ್ಲ. ಹಾಗಾಗಿ ಇನ್ನು ಮುಂದೆ ಇವತ್ತಿಂದ ನೀನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ವಿಚಾರಕ್ಕೆ ಭಗವಂತನತೆ ಯಾರು ಹೋಗಲ್ಲ. ಅದೇ ಇಲ್ಲಿ ಹೇಳೋದು, ಕೊಳೆಯಾದಂತ ಮನಸ್ಸಿನಿಂದ ಭಗವಂತನ ಚಿಂತನೆ ಸಾಧ್ಯ ಆಗುವುದಿಲ್ಲ. ಭಗವಂತನನ್ನು ತಿಳಿದ ಮೇಲೆ ಮತ್ತೆ ದುಃಖ ಇಲ್ಲ. ಆಧ್ಯಾತ್ಮಿಕ ಒಂದ್ಸಲ ಬಂದಿ ಅನ್ಕೊಳ್ಳಿ, ಮತ್ತೆ ದುಃಖ ಇಲ್ಲದೆ ಬುದ್ಧಿ ಗಟ್ಟಿಗೊಂಡು ಭಗವಂತನ ಅಪರೋಕ್ಷ ಜ್ಞಾನದಲ್ಲಿ ನಿಂತು ಬಿಡುತ್ತದೆ. ಈ ಸ್ಥಿತಿಯಲ್ಲಿ ಯಾವ ದಸೆಯಲ್ಲೂ ಕೂಡ ಯೋಚನೆ ಹೋದರೂ ಕೂಡ ಅದು ಭಗವಂತನಲ್ಲೇ ಹೋಗುತ್ತೆ ಹೊತ್ತು ಲೌಕಿಕ ವಿಚಾರದಲ್ಲಿ ಹೋಗಲ್ಲ. ಯಾವುದನ್ನು ಕೇಳಿದ್ರೂ ಕೂಡ, ಯಾವುದನ್ನು ನೋಡಿದ್ರು ಅದರ ಹಿಂದೆ ಇರುವಂತ ಜಗತ್ತಿನ ಮೂಲ ಶಕ್ತಿ, ಚಿಂತನಾ ಶಕ್ತಿ, ಮನಸ್ಸು ಭಗವಂತನ ಕಡೆನೇ ಹೋಗುತ್ತೆ. ಆಗ ಯಾವುದೇ ಸಣ್ಣ ವಿಷಯ ಆದರೂ ಕೂಡ ಕೊರಗುವ ಪ್ರಶ್ನೆ ಇರೋದಿಲ್ಲ. ತಿಳಿಯಾದಂತಹ ಮನಸ್ಸು ಭಗವನ್ಮಯವಾಗ್ತದೆ. ಒಮ್ಮೆ ಭಗವಂತ ಮನಸ್ಸಿನಲ್ಲಿ ತುಂಬಿದ ಅಂತಂದ್ರೆ ಸರ್ವವೂ ಆನಂದಮಯ ಆಗ್ತದೆ. ಅನಂತರ ದುಃಖ ಅಂಬುದು ಬರುವುದೇ ಇಲ್ಲ. ಮನಸ್ಸು ಆದರೆ ಕೋಪ ಬರಲದೇ ಇದ್ದರೆ, ಕೋಪ ಬಂತು ಅಂದ್ರೆ ಕಷ್ಟ, ಕೋಪ ಬಂತು ಅಂದ್ರೆ ದುಃಖ, ಕಟ್ಟಿದ್ದ ಬುತ್ತಿ ಅದು.
ಕೋಪ ಬಾರದೆ ನಾವು ನೋಡಿಕೊಂಡ್ರೆ, ಕೋಪ ಬಾರದೆ ನಮ್ಮ ಉದ್ದೇಶಕ್ಕೆ ಕೋಪ ಅಂದ್ರೆ ನಾವೇನು ಅಂದ್ಕೊಳ್ತೀವಿ, ಇನ್ನೊಬ್ಬರ ಮುಂದೆ ಪ್ರದರ್ಶನ ಮಾಡುವಂತ ವಸ್ತು ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ನಮ್ಮ ಮನಸ್ಸು ನಿರಂತರವಾಗಿ ಯಾವುದೋ ಒಂದು ವಿಚಾರಕ್ಕೆ ಕೋಪ ಪಡ್ತಾನೆ ಇರ್ತದೆ. ಅವನು ಬೇಗ ಬಂದಿಲ್ಲ, ಇವನು ತೆಗೆದಿಲ್ಲ, ಮನಸ್ಸಿನ ಒಳಗೆ ಈ ಸಂಘರ್ಷಣ ನಡೀತಾನೆ ಇರ್ತದೆ. ಆ ರೀತಿ ಕೋಪ ಬಂತು ಅಂತಂದ್ರೆ ಇನ್ನು ಮನಸ್ಸು ಪ್ರಶಾಂತವಾಗಿ ಇರುವುದಿಲ್ಲ. ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೊಂಡು ಇಂದ್ರಿಯಗಳಿಂದ ಸಾಧ್ಯವಾದಷ್ಟು ಸೇಫ್ ಆಗಿರೋ ವಿಚಾರಗಳನ್ನೇ ಸಂಗ್ರಹಣೆ ಮಾಡೋಣ. ಎಸ್ಪೆಷಲಿ ನಮ್ಮ ಆಲೋಚನೆಗಳನ್ನು ಕಂಡೆನ್ಸ್ ಮಾಡೋದು ಉತ್ತಮ. ಯೋಚನೆಯಿಂದಲೇ ಎಲ್ಲ ಅನಾಹುತ ಬರುತ್ತೆ ಅಂತ ಸಾಕ್ಷಾತ್ ಕೃಷ್ಣನೇ ಹೇಳ್ತಾ ಇದ್ದಾನೆ. ಹಾಗಾಗಿ ಸಾಧ್ಯವಾದಷ್ಟು ಅದು ಟಿವಿ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಪಬ್ಲಿಕ್ ಮೀಡಿಯಾ ಆಗಲಿ, ಪಬ್ಲಿಕ್ ಡೈರೆಕ್ಟ್ ಆಗಲಿ, ಇನ್ಫಾರ್ಮೇಶನ್ ನಾವು ಏನು ಬಯಸ್ತೇವೆ ಅದನ್ನು ಸಾಧ್ಯವಾದಷ್ಟು ಕಂಡೆನ್ಸ್ ಮಾಡೋಣ. ಒಳ್ಳೆಯದು ಕೆಟ್ಟದ್ದು ಮತ್ತೆ ಫಸ್ಟು ಲಿಸ್ಟನ್ನು ಕಂಡೆನ್ಸ್ ಮಾಡಿ. ಆ ಕಂಡೆನ್ಸ್ ಮಾಡಿದರೆ ನಿಮಗೆ ಸುಲಭ ಆಗ್ತದೆ, ಸ್ವಲ್ಪ ಕಂಟ್ರೋಲ್ ಆಗ್ತದೆ. ನಂತರ ವಿಷಯಗಳಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಬೈಫರ್ಕೇಶನ್ ಮಾಡಿಕೊಳ್ಳಿ. ಅದು ವಾಟ್ಸಪ್ ಆಗ್ಬೋದು, ಟಿವಿ ಆಗ್ಬೋದು. ತುಂಬ ಕಡಿಮೆ ಜನ ಒಳ್ಳೆ ಮನುಷ್ಯರು, ಒಳ್ಳೆ ಮನಸ್ಸನ್ನು ಯಾರು ಬಯಸ್ತಾರೆ ಅವರ ಮೆಸೇಜ್ಗಳು ಮಾತ್ರ ನೋಡುವಂತ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಅದರಲ್ಲೂ ಕೂಡ ನನಗೆ ಉಪಯೋಗ ಆಗುವಂತ ವಿಷಯಗಳನ್ನ ಮಾತ್ರ ಸಂಗ್ರಹಣೆ ಮಾಡೋದು ಅಭ್ಯಾಸ ಮಾಡಿಕೊಳ್ಳಿ. ಈ ರೀತಿ ಇಲ್ಲದೆ ಯಾರು ನಮ್ಮ ಕಾಂಟ್ಯಾಕ್ಟ್ಸ್ ಇರೋದು ಎಲ್ಲರೂ ಏನು ಹಾಕಿದ್ರು ತೋರಿಸ್ತದೆ. ಎಲ್ಲವನ್ನ ನೋಡ್ಕೊಳ್ತಾ ಇದ್ರೆ ಏನಾಗುತ್ತೆ, ಮನಸ್ಸು ನೋವನ್ನು ಅನುಭವಿಸ್ತದೆ. ಪ್ರತಿಯೊಂದಕ್ಕೂ ಸ್ಪಂದಿಸುತ್ತೆ ಮನಸ್ಸು. ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇತ್ತು ಅನ್ಕೊಳ್ಳಿ ಮನಸ್ಸನ್ನ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೈಡ್ ಎಫೆಕ್ಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ನಿಯಮಗಳು ಇಟ್ಕೋ. ಫಸ್ಟ್ ವಿಷಯ ಸಂಗ್ರಹಣ ಕಂಡೆನ್ಸ್ ಮಾಡಿ, ನಂತರ ವಿಷಯಗಳಲ್ಲಿ ಒಳ್ಳೆಯ ವಿಷಯಗಳು ಕೆಟ್ಟ ವಿಷಯಗಳು ಬೈಫರ್ಕೇಶನ್ ಮಾಡಿ. ಬೈಫರ್ಕೇಶನ್ ಮಾಡಿದ ಮೇಲೆ ಇದು ನನಗೆ ಯೋಗ್ಯವಾ ಅಯೋಗ್ಯವಾ ಅಂತ ನಾವು ಡಿಸೈಡ್ ಮಾಡಿಕೊಂಡು ಮುಂದುವರಿಬೇಕು. ಇಲ್ಲದೇ ಇದ್ರೆ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಯಾವ ದೇವರ ಕೈಯಲ್ಲೂ ಆಗುದಿಲ್ಲ. ಯಾಕೆಂತಂದ್ರೆ ದೇವರ ಬಂದು ಪರಿಹಾರ ಮಾಡ್ತೀನಿ ಕೂಡ ನನಗೆ ಈ ತರ ಸಮಸ್ಯೆ ಇದೆ ಅಂದ್ರೆ ಏನ್ ಮಾಡ್ಬೇಕು? ಎಷ್ಟೋ ಜನ ಹಿಂದೆ ನನಗೆ ಸಾವಿಲ್ಲದಂತ ವರ ಕೊಡು ಅಂತ ಎಷ್ಟೋ ಜನ ಬಯಸಿದ್ದಾರೆ. ರಾವಣ ಬಯಸಿದ, ಹಿರಣ್ಯಕೇಶಿ, ಎಷ್ಟೋ ಜನ ಬಯಸಿದ್ದಾರೆ. ಯಾರಿಗಾದ್ರೂ ಅದು ಅನುಕೂಲ ಆಯ್ತು? ಆಗೋದಿಲ್ಲ. ಸೊ ಹಾಗಾಗಿ ಸೃಷ್ಟಿಗೆ ಭಗವಂತನ ಎಲ್ಲದಕ್ಕೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಭಗವಂತ ತಾನು ಮಾಡಿದಂತ ರೂಲ್ಸ್ ಅನ್ನು ತಾನೇ ಬ್ರೇಕ್ ಮಾಡೋದಿಲ್ಲ. ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಭಗವಂತನ ಪ್ಲೀಸ್ ಮಾಡಿ ಎಲ್ಲ ಅನುಕೂಲ ಮಾಡಿ ತನ್ನ ರೂಲ್ಸ್ ತಾನೇ ಬ್ರೇಕ್ ಮಾಡೋದಿಲ್ಲ. ಬೇಕಾದ್ರೆ ಅದಕ್ಕೆ ತಪ್ಪಿಸ್ಲಿಕ್ಕೆ ಬೇಕಾದ ಶಿಕ್ಷಣೆಯನ್ನು ಕೊಡ್ತಾನೆ ಅಷ್ಟೆ. ಸೊ ಇದನ್ನ ಮನಸ್ಸಿನಲ್ಲಿ ನಾವು ಇಟ್ಟುಕೊಳ್ಳೋಣ. ಸೊ ಸಮಯ ಅತೀತಾಗಿದೆ, ಇಷ್ಟು ವಿಚಾರ ತಿಳ್ಕೊಳ್ಳೋಣ. ಮತ್ತೆ ಮುಂದೆ ಈ ಮನಸ್ಸನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾರಲ್ಲ, ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಭಗವಂತನೇ ಉಪಾಯ ಕೊಡ್ತಾನೆ. ಅದನ್ನು ಹೇಗೆ ಮಾಡಬೇಕು ಅಂತ ಕೂಡ ಭಗವಂತನೇ ಹೇಳ್ತಾನೆ ಮುಂದಿನ ಪಾಠಗಳಲ್ಲಿ. ಮನಸ್ಸನ್ನ ನಿಯಂತ್ರಣ ಮಾಡೋದು ಹೇಗೆ, ಬುದ್ಧಿ ಅದರ ಕೋಆರ್ಡಿನೇಷನ್ ಚೆನ್ನಾಗಿರೋದು ಹೇಗೆ, ಮಾಡೋದು ಹೇಗೆ ಅಂತ ಎಂಬುದನ್ನು ಮುಂದಿನ ಪಾಠದಲ್ಲಿ ನೋಡೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.